power, more of you in my heart. Oh love, more love, more power, more of you in my heart. And I will worship you with all of my heart. And I will worship you with all of my heart. And I will worship you with all of my strength. For you are my Lord. 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 Oh love, oh love, More power, power, more of you in my heart. oh love, more power, more of you in my life. And I will worship you with all of my heart. And I will worship you with all of my mind. And I will worship you with all of my strength. For you are my Lord. 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 Ati priti, Ati priti, ati shakti, nandaya jivitadi. Ati priti, Ati shakti, Ati shakti, nandaya jivitadi. Nanaradiಸುವೆ, nanaradiಸುವೆ ಪೂರ್ಣ ಹೃದಯದಿಂದ. ನಾನಾರಾಧಿಸುವೆ ಪೂರ್ಣ ಮನಸ್ಸಿನಿಂದ. ನಾನಾರಾಧಿಸುವೆ ಪೂರ್ಣ ಶಕ್ತಿಯಿಂದ. ನೀನೇ ನನ್ನ ಒಡೆಯನು. ನೀನೇ ನನ್ನ ರಾಜನು. ನೀನೇ ನನ್ನ ಒಡೆಯನು. ನೀನೇ ನನ್ನ ಒಡೆಯನು. ನೀನೇ ನನ್ನ ರಾಜನು. ಅತಿ ಪ್ರೀತಿ, ಅತಿ ಶಕ್ತಿ, ನನ್ನಯ ಜೀವಿತದಿ. ಅತಿ ಪ್ರೀತಿ, ಅತಿ ಪ್ರೀತಿ, ಅತಿ ಪ್ರೀತಿ, ಅತಿ ಶಕ್ತಿ, ಅತಿ ಶಕ್ತಿ ನನ್ನಯ ಜೀವಿತದಿ. ನಾನಾರಾಧಿಸುವೆ ಪೂರ್ಣ ಹೃದಯದಿಂದ. ಎಲ್ಲರೂ ಮಸ್ತಳನು ಪರಲೋಕದಿನವರು ಯಾವುದು ರಾಜ್ಯ. ನಾನು ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಆರಾಧಿಸುವೆ ಪೂರ್ಣ ಶಕ್ತಿಯಿಂದ. ನೀನೇ ನನ್ನ ಒಡೆಯನು. ನೀನೇ ನನ್ನ ರಾಜನು. ನೀನೇ ನನ್ನ ಒಡೆಯನು. ನೀನೇ ನನ್ನ ಒಡೆಯನು. ನೀನೇ ನನ್ನ ರಾಜನು. And I will worship you with all of my heart. And I will worship you with all of my mind. And I will worship you with all of my strength. For you are my
ಒಡೆಯನು, ನೀನೇ ನನ್ನ ರಾಜನು. ನಮ್ಮ ಜೀವಿತಕ್ಕೆ, ನಿಮ್ಮ ಜೀವಿತಕ್ಕೆ ಆತನು ಒಡೆಯನು. ಹೌದು ರಾಜ, ಆತನೇ ಒಬ್ಬನೇ ರಾಜನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ಇರಬಹುದು. ರಾಜನು ನೀನೇ ನನ್ನ ಒಡೆಯನು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್, ಹಲ್ಲೆಲೂಯಾ. ನಾನಾರಾಧಿಸುವೆ ಪೂರ್ಣ ಹೃದಯದಿಂದ, ನಾನಾರಾಧಿಸುವೆ ಪೂರ್ಣ ಶಕ್ತಿಯಿಂದ, ನಾನಾರಾಧಿಸುವೆ ಪೂರ್ಣ ಬಲದಿಂದ. ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್, ಹಲ್ಲೆಲೂಯಾ. ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಎಸ್ತುಲತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಒಂದು ಕನ್ನಡ ಗೀತೆಯನ್ನು ಹಾಡಿ ನಾವು ದೇವರ ನಾಮವನ್ನು ಆರೈಸೋಣ. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಗೀತೆ ಹಾಡು. ಎಲ್ಲರಿಗೂ ಗೊತ್ತಿರುವಂತ ಒಂದು ಗೀತೆ. ಈ ಒಂದು ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಆರೈಸೋಣ. ಆಮೇನ್. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರ ಹಾಡು. ಆಮೇನ್. ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಆಮೇನ್. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎಲ್ಲರೂ ಸೇರಿ ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಮತ್ತೊಂದು ಬಾರಿ ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎರಿಗೋ ಕೋಡೆ ಅದು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವನಾಗಿದ್ದಾನೆ. ಆಮೇನ್. ಈ ಲೋಕದಲ್ಲಿ ಇರಬೇಕಾದರೆ ಸೈತಾನ ಶೋಧನೆಯು ನಮಗೆ ಆ ರೀತಿ ಗೋಡೆ ರೀತಿಯಲ್ಲಿ ಮುಂದೆ ಬರಬಹುದು. ಆತನು ನಮ್ಮ ಮುಂದೆ ಹೋಗುವನು. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹೆದರದಿರು, ಕೊದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಆಮೇನ್. ಏರಿಗೋ ಗೋಡೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಆಮೇನ್. ಏರಿಗೋ ಗೋಡೆ ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಆಮೇನ್. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಅದು ಸಮಯದಲ್ಲಿ ಸ್ತುತಿಯನ್ನು ಪ್ರಾರ್ಥಿಸ
ಮೊದಲು ಆತ್ಮನ ಬಲ ಬರುವುದು. ನಮ್ಮ ಶರೀರ ಪ್ರಾಣದಲ್ಲಿ ನಾವು ಸೋಲುವಂತ ಭಯದಲ್ಲಿ ನಾವು ಸ್ತುತಿಯಿಂದ ಆತನಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಒಂದು ಬಲವು ನಮ್ಮಲ್ಲಿ ಬರುವಂತದ್ದಾಗಿದೆ. ಶೈತಾನ ಶೋಧನೆ ಯಾವುದು ನಮ್ಮಿಂದ ದೂರ ಹೋಗುವಂತದ್ದಾಗಿದೆ. ಈ ಚರಣವನ್ನು ನಾಡಿ ನಾವು ದೇವರ ನಾಮವನ್ನು ಆಲಿಸೋಣ. ಆಮೆನ್. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ ಎಲ್ಲರೂ ಸೇರಿ ಹೇಳೋಣ. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆಯಾಡು. 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 ಆಮೆನ್. ಶತ್ರುವಿನ ಸೈನ್ಯ ನಿನ್ನ ಮುತ್ತಲು ಶಿಲುಬೆಯ ನೆರಳುಂಟು. ಹಾಡೋಣ, ಸ್ತುತಿಸೋಣ. ಆಮೆನ್. ಆತನ ಮಾರ್ಗವು ತೆರೆಯುವುದು. ಆಮೆನ್. ಶತ್ರುವಿನ ಸೈನ್ಯ ಮುಂದೆ ಹೋಗಲು ಆತನ ಒಂದು ಶಿಲುಬೆಯ ನೆರಳು ಅದು ನಮ್ಮ ಮುಂದೆ ಬರುವಂತದ್ದಾಗಿದೆ. ಹಾಡುವಾಗ ಸ್ತುತಿಸುವಾಗ ಆತನ ಒಂದು ಮಾರ್ಗವು ಅದು ತೆರೆಯುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಶತ್ರುವಿನ ಸೈನ್ಯ ಮುಂದೆ ಹೋಗಲು ಶಿಲುಬೆಯ ನೆರಳುಂಟು. ಎಲ್ಲರೂ ಸೇರಿ ಹೇಳೋಣ. ಶತ್ರುವಿನ ಸೈನ್ಯ ಮುಂದೆ ಹೋಗಲು ಶಿಲುಬೆಯ ನೆರಳುಂಟು. ಹಾಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ನಮ್ಮ ಹಸ್ತವನ್ನು ಪರಲೋಕದಲ್ಲಿ ಹೋಗಿ ಹಾಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆಯಾಡು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆಯಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆಯಾಡು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆಯಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಎರಡು ವಸ್ತುಗಳತ್ತಿ ಹಲ್ಲೆಲೂಯಾ. ನಾವಿಲ್ಲಿ ನೋಡಬೇಕಾದರೆ ಕೀರ್ತನೆಗಳು 95 2ನೇ ವಾಕ್ಯ ಈ ರೀತಿ ಅಂತ ಹೇಳುವಂಥದ್ದಾಗಿದೆ. ಕೃತಜ್ಞತ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ನಾವೆಲ್ಲರೂ ಹೇಗೆ ಆತನ ಸನ್ನಿಧಿಗೆ ಸೇರಬೇಕು? ಕೃತಜ್ಞತ ಸನ್ನಿಧಿಯೊಡನೆ ಆತನ ಸನ್ನಿಧಿಗೆ ಸೇರಬೇಕು. ಎಷ್ಟೋ ಜನ ಈ ಲೋಕವನ್ನು ಈ ದಿನದಲ್ಲಿ ಬಿಟ್ಟು ಹೋಗಿದ್ದಾರೆ. ಆಮೇನ್. ನಿನ್ನೆ ಇದ್ದವರು ಇವತ್ತಿಲ್ಲ, ಈ ತಿಂಗಳಲ್ಲಿ ಇದ್ದವರು ಇವತ್ತಿಲ್ಲ. ಆದರೆ ದೇವರು ನಮ್ಮನ್ನು ಆತನ ಹಸ್ತದಲ್ಲಿ ಇಟ್ಟುಕೊಂಡು ದೇವರು ನಮ್ಮ ಸನ್ನಿಧಿಯಲ್ಲಿ ತಂದೆ ಬಂದಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ನಾವು ಜಯಘೋಷ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಎಲ್ಲರಿಗೂ ಸಿಗದ ಶ್ಲಾಘ್ಯವನ್ನು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಗೀತೆಯನ್ನು ನಾವು ದೇವರಿಗೆ ಸಲ್ಲಿಸುವರಾಗಿರಬೇಕು. ಈ ಒಂದು ಹಾಡು ಕೂಡ ಇಷ್ಟೊಂದು ಸುಂದರವಾಗಿ ಹೇಳುತ್ತದೆ. ನಾವು ಕೃತಜ್ಞತೆ ಸ್ತುತಿಯೊಡನೆ ನಾವು ದೇವರಿಗೆ ಸ್ತೋತ್ರವನ್ನು ಗೀತೆಯನ್ನು ಹಾಡಿರಬೇಕು. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಶರಣವನ್ನು ಹಾಡಿ ನಾವು ದೇವರಿಗೆ ಆನಂದಿಸೋಣ. ಆಮೆನ್. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ. ಎಲ್ಲರೂ ಸೇರಿ ಹೇಳಬೇಕು. ಆಮೇನ್. ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ. ಕೃತಜ್ಞತ ಸ್ತುತಿ ಹಾಡು, ಕೃತಜ್ಞತ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ. ಕೃತಜ್ಞತ ಸ್ತುತಿ ಹಾಡು, ಕೃತಜ್ಞತ ಸ್ತುತಿ ಹಾಡು,
ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಎಲ್ಲರ ಮಸ್ತವನ್ನು ಪರಲೋಕದ ನೇರವಾಗಿ ಹೇಳೋಣ. ಆಮೆನ್. ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ಸತ್ಯವಂತನು. ಕೃತಜ್ಞತೆ ಸ್ತುತಿಯಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. 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 ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಎಲ್ಲರ ಹಸ್ತವನ್ನು ಪರಲೋಕದ ನೇರವಾಗಿ ಎತ್ತೋಣ. ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಕರ್ತನು ಶಕ್ತನು ಪರಿಶುದ್ಧನು ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತೆ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯೊಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರ ರಾಜ್ಯ. ಆಮೆನ್. ಹಲ್ಲೆಲೂಯಾ. உட்கார்வதற்கு முன்பதாக ಕೂತುಕೊಳ್ಳುವುದಕ್ಕೆ ಮುಂಚೆ உங்க வலது பக்கத்தில் இடப்பக்கத்தில் கரங்களை கொடுத்து அமரும்படியாக நான் ನಿಮ್ಮ ಎಡಗಡೆಯಲ್ಲಿ ಬಲಗಡೆಯಲ್ಲಿ ನೀವು ಹಸ್ತವನ್ನು ಕೊಟ್ಟು ಕೂತುಕೊಳ್ಳುವುದಕ್ಕಾಗಿ ಕೇಳಿಕೊಳ್ಳುತ್ತೇನೆ. ஜோதி அருண் அவர்களுடைய குடும்பத்திற்கு நான் நன்றி செலுத்துகிறேன். ಜ್ಯೋತಿ ಹಾಗೂ ಅರುಣ್ ಅಯ್ಯನ್ ಅವರ ಕುಟುಂಬಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. அவ்வப்போது பல காரியங்களை சபையிலே செய்து தேவனுடைய பிள்ளைகளை அவர்கள் போஷிக்கிறதற்காக ஆண்டவருக்கு நான் நன்றி ಆಗಾಗ செலுத்துகிறேன். ಸಭೆಯಲ್ಲಿ ಕೆಲಸಗಳನ್ನು ಮಾಡಿ ದೇವರ ಒಂದು ಮಕ್ಕಳಿಗೆ ಉಪಚರಿಸುವುದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. அதோடு கூட என்னுடைய பிரதர் செல்வா கூட நான் நன்றி செலுத்துகிறேன். ಅದರೊಟ್ಟಿಗೆ ಕೂಡ ಸಹೋದರ ಸೆಲ್ವ ಅವರನ್ನು ನಾವು அவருடைய பிறந்த நாளை எங்களுடைய ஹாஸ்டல் பிள்ளைகள் மத்தியில கொண்டாடுவதற்காக பிள்ளைகளுக்கு அநேக காரியங்களை அவர் செய்தார். அதற்காக அவருக்கும் கூட நாங்கள் ஹாஸ்டல் சார்பிலே நன்றி செலுத்துகிறோம். ನಮ್ಮ ಒಂದು ಹಾಸ್ಟೆಲ್ ಮುಖಾಂತರ ಸೆಲ್ವ ಬ್ರದರ್ ಅವರಿಗೆ ಕೂಡ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. அவர் வந்தாரோ என்னவோ எனக்கு தெரியாது. ಅವರು ಬಂದರೋ ಇಲ್ಲೋ ನಮಗೆ ಗೊತ್ತಿಲ್ಲ. ஆனாலும் கூட அந்த பிள்ளைகளுக்கு அன்றைக்கு தேவையான காரியங்களை அவர் செய்ததற்கு நான் நன்றி செலுத்துகிறேன். ಆದರೆ ಕೂಡ ಆ ದಿನದಲ್ಲಿ ಬೇಕಾದಂತ ಅಗತ್ಯವನ್ನು ಪೂರೈಸಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. நம்ம சபையில நிறைய பேருக்கு பர்த்டே வருது. ನಮ್ಮ ಸಭೆಯಲ್ಲಿ ಅನೇಕರಿಗೆ ಹುಟ್ಟುಹಬ್ಬ ಆಚರಿಸುತ್ತಾರೆ. நிறைய பேருக்கு வெட்டிங் ಆನಿವರ್ಸರಿ வருது. ಅನೇಕರಿಗೆ ಮದುವೆ ಒಂದು ಆರಂಭ ಬರುತ್ತದೆ. ಎಲ್ಲ ಡೆತ್ ಆನಿವರ್ಸರಿ அந்த ಆನಿವರ್ಸರಿ ಎಲ್ಲ ಆನಿವರ್ಸರಿயும் வருது. ಎಲ್ಲ ಒಂದು ಆಚರಿಸಿಕೆ ಕೂಡ ಬರುತ್ತದೆ. நீங்க ஹாஸ்டல் பிள்ளைகளோடு கூட சேர்ந்து அதை கொண்டாடும்படி உங்களை அன்போடு கூட ನೀವು ಅದನ್ನು ನಮ್ಮ ಒಂದು ಆಶ್ರಮದ ಮಕ್ಕಳೊಟ್ಟಿಗೆ ನೀವು ಅದನ್ನು ಮಾಡೋದಕ್ಕಾಗಿ ನಿಮಗೆ ಕೇಳಿಕೊಳ್ಳುತ್ತೇನೆ. உங்களுக்கு ஒரு பெரிய blessing ಅದು ಕೂಡ ನಿಮಗೆ ಒಂದು ದೊಡ್ಡ ಆಶೀರ್ವಾದವಾಗಿ ಕಾಣುತ್ತದೆ. இந்த சிறு பிள்ளைகளுக்கு எதை செய்கிறீர்களோ அது எனக்கே செய்யப்படும் என்று வேதம் ನೀವು சொல்கிறது. ಚಿಕ್ಕ ಮಕ್ಕಳಿಗೆ ಏನು ಮಾಡುತ್ತೀರೋ ಅದು ನನಗೆ ಮಾಡುತ್ತೀನಿ ದೇವರ ವಾಕ್ಯ
ವಾಕ್ಯವು ಹೇಳುತ್ತದೆ. இந்த பிள்ளைகளோடு நீங்கள் சேர்ந்து சாப்பிடும் பொழுது அவர்களோடு கூட ஒரு மணி நேரத்தை நீங்கள் செலவழிக்கும் பொழுது அவர்களுக்கும் ஒரு பெரிய சந்தோஷம் கிடைக்கிறது. ನೀವು ಅವರೊಟ್ಟಿಗೆ ಕೂಡ ಅಲ್ಲಿ ತಿನ್ನುವುದು ಮಾತ್ರ ಅವರೊಟ್ಟಿಗೆ ಒಂದು ಗಂಟೆಗಳ ಕಾಲ ಇರುವುದಾದ್ರೆ ಅದು ಅವರಿಗೆ ಕೂಡ ಸಂತೋಷವಾಗಿರುತ್ತದೆ. தொடர்ந்து இந்த திருச்சபை மக்கள் நீங்கள் எதை செய்தாலும் நம்முடைய கேம்பஸ்ல ஹாஸ்டல் பிள்ளைகள் மத்தியில அவர்களோடு கூட சேர்ந்து செய்யும்படி உங்களை நான் கேட்டுக்கொள்கிறேன். ಇಲ್ಲಿರುವವರಿಗೆ ನಾನು ಕೇಳಿಕೊಳ್ಳಿ ನೀವು ಏನೇ ಮಾಡಿದರೂ ಕೂಡ ಅದು ನಮ್ಮ ಆಶ್ರಮದಲ್ಲಿ ಬಂದು ಮಾಡುವುದಕ್ಕಾಗಿ ನಿಮ್ಮ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ஹalleluya 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 ஹalleluya. ஏதாவது அறிவிக்க மறந்திருந்தால் ಏನಾದರೂ ಹೇಳುವುದಕ್ಕೆ ಮರೆತಿದ್ದರೆ பாஸ்டர் தொடர்ந்து உங்களுடைய மத்தியிலே சொல்லுவார். ಅಯ್ಯನವರು ಬಂದು ನೀವು ಮುಂದೆ ಹೇಳುತ್ತಾರೆ. ஆண்டவராகிய இயேசு கிறிஸ்துவின் நாமத்தில் நான் உங்களை வாழ்த்துகிறேன். ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುತ್ತೇನೆ. வாசித்த இந்த சங்கீத பகுதி சொல்லுகிறது, ಓದಿದಂತ ಒಂದು ಕೀರ್ತನೆ ಭಾಗವು ಹೇಳುತ್ತದೆ, தேவன் இல்லை என்று மதிகேடன் தன் இருதயத்தில் சொல்லிக் கொள்கிறான். ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. அவர்கள் தங்களை கெடுத்து ಅವರು ಕೆಟ್ಟು ಹೋದವರು அருவருப்பான அக்கிரமங்களை செய்கிறவர்கள் ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. நன்மை செய்கிறவன் ஒருவனும் இல்லை. ಒಳ್ಳೆಯದನ್ನು ಮಾಡುವವರು ಒಬ್ಬರೂ ಇಲ್ಲ. இந்த வசனம் மிகவும் அழகாக சொல்லுகிறது. ಈ ಒಂದು ವಾಕ್ಯವು ತುಂಬಾ ಸುಂದರವಾಗಿ ಹೇಳುತ್ತದೆ. தேவன் இல்லை என்று சொல்லுகிறவன் எப்படிப்பட்டவன் என்று சொல்லி. ದೇವರು ಇಲ್ಲವೆಂದು ಹೇಳುವರು ಎಂತವರು ಎಂದು. முதலாவது அவன் ஒரு மதிகேடனாயிருப்பான். ಮೊದಲನೇ ದುರ್ಮತಿಗಳಾಗಿರುತ್ತಾರೆ. மதிகேடனை பத்தி பெரியவங்க கிட்ட கேட்டா சொல்லுவாங்க. ದುರ್ಮತಿಗಳು ಯಾರೆಂದು ದೊಡ್ಡವರ ಹತ್ರ ಕೇಳಿದ್ರೆ ಹೇಳುತ್ತಾರೆ. சொரண கட்டவன் அர்த்தம். அவனுக்கு எது சொன்னாலும் புரியாது. ಏನು ಅರ್ಥವಾಗದಿರೋನೊಂದು ಅರ್ಥ. என்ன சொன்னாலும் கேட்க மாட்டான். ಏನ್ ಹೇಳಿದ್ರು ಕೇಳುವುದಿಲ್ಲ. என்ன சொன்னாலும் உரைக்காது. ಏನ್ ಹೇಳಿದ್ರು ಕೂಡ ಅರ್ಥವಾಗೋದಿಲ್ಲ. ஒரு கல்ல அடிச்சா ಒಂದು ಕಲ್ಲಿಗೆ ಕಲ್ಲು ಹೊಡೆದರೆ அந்த கல்லாவது கொஞ்சம் பேத்துட்டு வரும். ಆ ಕಲ್ಲಲ್ಲಿ ಸ್ವಲ್ಪ ಒಂದು ಅಲ್ಲಿ ಸೊರಗುತ್ತದೆ. கல்லை விட மோசமா உட்கார்ந்திருப்பானே. ಕಲ್ಲಿಗಿಂತ ಮೋಸವಾಗಿ ಕೂತಿರುತ್ತಾರೆ. அவன் மதிகேடன். ಅವನಿಗೆ ಕೂಡ ಏನು ಅರ್ಥವಾಗದವನು. என்ன சொன்னாலும் தெரியாது. ಅವನಿಗೆ ಏನು ಹೇಳಿದ್ರು ಅರ್ಥವಾಗೋದಿಲ್ಲ. முதலாவது தேவன் இல்லை என்று சொல்றவன் அப்படித்தான் இருப்பான். ಮೊದಲನೇದಾಗಿ ದೇವರು ಇಲ್ಲವೆಂದು ಹೇಳುವವರು ಹಾಗೆ ಇರುತ್ತಾರೆ. நீங்களும் நானும் அப்படி இருக்க கூடாது. ನಾವು ಹಾಗೆ ಇರಬಾರದು. நாம் ಜೀವನುಳ್ಳ பிள்ளைகள். ನಾವು ಜೀವ ಉಳ್ಳಂತ ಮಕ್ಕಳು. ನಾವು ಜೀವಿக்கிற தேவனை ஆராதிக்கிறவர்கள். ನಾವು ಜೀವಿಸುವಂತ ದೇವರನ್ನು ಆರಾಧಿಸುವವರು. ನಾವು ಉಯಿರ್ತೆழுந்த தேவனை ಆರಾಧಿக்கிறவர்கள். ಮರಣದಿಂದ ಎದ್ದವನು ದೇವರನ್ನು ಆರಾಧಿಸುವವರು. நம்முடைய மத்தியில வாசமாய் இருக்கிற ஆண்டவரை ஆராதிக்கிறவர்கள். ನಾವು ಮಧ್ಯದಲ್ಲಿ ವಾಸ ಮಾಡಿದ ದೇವರನ್ನು ಆರಾಧಿಸುವವರು. ஆனா இந்த மதிகேடன் ಆದ್ರೆ ದುರ್ಮತಿ அவன் எப்படிப்பட்டவன் சொன்னா ಅವನು ಎಂತವನು ಅಂತ ಹೇಳಿದರೆ அவன் மதிகேடன் மாத்திரம் அல்ல, ಅವನು ದುರ್ಮತಿ ಮಾತ್ರವಲ್ಲ, அவனைய கெடுத்துக் கொள்ளுவான். ಅವರು ಕೆಟ್ಟು ಹೋದವರು. அவனுடைய வழி நல்ல வழியா இருக்காது. ಅವನೊಂದು ದಾರಿ ಒಳ್ಳೆ ದಾರಿಯಾಗಿ ಇರುವುದಿಲ್ಲ. அவன் கெடுத்துக் கொள்ளுகிறான். ಅವನನ್ನು ಅವನೇ ಕೆಡಿಸಿಕೊಳ್ಳುತ್ತಾನೆ. இந்த மாடு புல்லு இருக்கிற இடத்துல மேயாதுன்னு சொல்வாங்க. ಈ ದನ ಹುಲ್ಲಿರುವ ಜಾಗದಲ್ಲಿ ಮೇಯುವುದಿಲ್ಲ ಅಂತ ಹೇಳ್ತಾರೆ. இன்னொரு பழமொழி சொல்வாங்க. ಇನ್ನೊಂದು ಗಾದೆ ಕೂಡ ಹೇಳ್ತಾರೆ, அக்கறைக்கு இக்கரை பச்சைன்னு சொல்வாங்க. அங்க இருந்து பார்த்தா இங்க இருக்குது ரொம்ப கிரீனிஷா அழகா தெரியும். ಅಲ್ಲಿರೋದು ನೋಡಿದ್ರೆ ಇಲ್ಲಿ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. இங்க இருக்கிறவங்களுக்கு அங்க பார்த்தா ரொம்ப கிரீனிஷா அழகா ಇಲ್ಲಿರೋರಿಗೆ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. ஆனா அங்க போய் பார்த்தா தான் தெரியும் அந்த புல்லு பச்சையா இருக்குதா இல்லையா. ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತಾ ಹುಲ್ಲು ಹಸಿರಾಗಿದೆನೇ ಇಲ್ವಾ ಅಂತ. இந்த மதிகேடனுக்கு எது நல்லது எது செம்மையானது என்று தெரியாது. ಈ ಒಂದು ದುರ್ಮತಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿಲ್ಲ. அவனை கெடுத்துக் கொள்ளுகிறான். ಅವನು ಅವನನ್ನೇ ಕೆಟ್ಟಿಕೊಳ್ಳಿಸುತ್ತಿದ್ದಾನೆ. அவன் மோசமான வழியிலே அவன் நடக்க அவனை ஒப்பு கொடுத்து விடுகிறான். ಅವನು ಮೋಸವಾದ ದಾರಿಯಲ್ಲಿ ನಡೆಯುವುದಕ್ಕೆ ಅವನನ್ನು ಒಪ್ಪಿಸಿಕೊಡುತ್ತಿದ್ದಾನೆ. அருவருப்பான அக்கிரமங்களை செய்து வருவானோ. ಹೇಯ ಕೃತ್ಯವನ್ನು ಕೂಡ ನಡೆಸುತ್ತಾ ಬರುತ್ತಾನೆ. பாருங்க, முன்னாடியே சொரண கட்டவன், ಮೊದಲನಾಗಿ ಆತನ ದುರ್ಮತಿ, இரண்டாவது அவனை கெடுத்துக்கிட்டான், ಅವನನ್ನು ಅವನೇ ಕೆಡಿಸಿಕೊಂಡನು. மூணாவது அவன் போற வழியே நல்ல வழி இல்ல. ಇನ್ನು ಹೋಗುವ ದಾರಿ ಒಳ್ಳೆ ದಾರಿ ಅಲ್ಲ. சர்ச்சில் இருக்கிற வாலிப பிள்ளைகளுக்கு ஸ்பெஷலா சொல்றேன். ಸಭೆಯಲ್ಲಿರುವ ಯೌವನಸ್ಥ ಮಕ್ಕಳಿಗೆ ಮೊದಲಾಗಿ ಹೇಳುತ್ತೇನೆ, தேவன் இல்லை என்று ஒருபோதும் உங்களுடைய வாயினால சொல்லக்கூடாது. ದೇವರು ಇಲ್ಲವೆಂದು ಮೊದಲಾಗಿ ಯಾವನು ಹೇಳಬಾರದು. உள்ளந்தரியங்களை ஆராய்ந்து அறிகிறவர் ನಿಮ್ಮ நம்முடைய தேவன். ಅಂತರಂಗವನ್ನು ತಿಳಿದಿರುವಂತ ದೇವರು. எழுந்திருக்கிறதையும் அறிந்திருக்கிறவர் நம்முடைய ನೀವು தேவன். ಕೂತುಕೊಳ್ಳುವುದನ್ನು ಎದ್ದೇಳುವುದನ್ನು ದೇವರು ಅರಿತ ದೇವರು. சென்றாலும் உங்களோடு கூட கடந்து நீங்கள் செல்லுகிற பாதையை பார்க்கிறவர் நம்முடைய ஆண்டவர். ನೀವು ಎಲ್ಲಿ ಹೋದರೂ ಕೂಡ ನೀವು ಹೋಗುವಂತ ದಾರಿಗಳನ್ನು ನೀವು ಪಾಲನೆ ಮಾಡುತ್ತೀರಿ. தேவன் அவர் உறங்குவதும் இல்லை தூங்குவதும் இல்லை. ಇಸ್ರಾಯೇಲ್ ನಡೆಸುವ ದೇವರು ನಿದ್ರೆ ಮಾಡುವುದು ತೂಕಡಿಸುವುದಿಲ್ಲ. பகலிலே வெயிலாகிலும் இரவிலே நிலவாகிலும் உன்னை சேதப்படுத்தாமல் பாதுகாக்கிறவர் நம்முடைய ஆண்டவர். ಹಗಲಲ್ಲಿ ಇರುಳಾಗಿ ಇರುಳಲ್ಲಿ ಹಗಲಾಗಿ ನಿನ್ನನ್ನು ಕಾಯುವಂತ ದೇವರು ದೇವರು. தேவன் அவர் உறங்குவதில்லை என்று வேதம் சொல்லுகிறது. ನಿನ್ನನ್ನು ಕಾಣುವಂತ ದೇವರು ಆತನು ತೂಕಡಿಸುವುದಿಲ್ಲ ಅಂತ ಹೇಳುತ್ತದೆ. நீ ஆண்டவர் இருக்கிறாருன்னு சொன்னீனா, ನೀವು ದೇವರು ಇದ್ದಾರೆ ಎಂದು ಹೇಳಿದರೆ, உன்னை காக்கிறவர் உறங்காமலும் தூங்காமலும் உன்னை காத்துக்கொள்ளுவார். ನಿನ್ನನ್ನು ಕಾಯುವವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. சேதமும் உன்னை சேதப்படுத்தும். ಯಾವುದೇ ಶೋಧನೆ ಕೂಡ ನಿನ್ನ ಹತ್ರ ಬರುವುದಿಲ್ಲ. அருவருப்பான வழியிலே அது கொண்டு போகாது. ನಿನ್ನ ಒಂದು ಬೇಡದ ದಾರಿಯನ್ನು ತಂದುಕೊಂಡು ಹೋಗುವುದಿಲ್ಲ. அருவருப்பானாக மாற்றி விடாது. ನೀನು ಕೆಟ್ಟು ಹೋಗುವಂತೆ ಮಾಡುವುದಿಲ್ಲ. நீங்க ஆண்டவரால் உருவாக்கப்பட்டவர்கள். ನೀವು ದೇವರಿಂದ ಸೃಷ್ಟಿಸಲ್ಪಟ್ಟವರು. அப்ப நீங்களும் நானும் தேவனுடைய பிள்ளைகள். ನೀವು ನಾವು ದೇವರ ಮಕ್ಕಳು. அப்ப ஆண்டவருடைய பிள்ளைகள்.
ದೇವರ ಮಕ್ಕಳು. அப்ப நம்ம வந்து ஹோலினஸ்ஸா இருக்கணும். ನಾವು ಪರಿಶುದ್ಧವಾಗಿರಬೇಕು. எதை செஞ்சாலும் ಏನು ಮಾಡಿದರು ಏನು ಮಾತನಾಡಿದರು கர்த்தர் என்னோடு இருக்கிறார். ಕರ್ತನು ನನ್ನೊಟ್ಟಿಗಿದ್ದಾನೆ. தடைகளை உடைக்கிறவர் எனக்கு முன்பதாக கடந்து ತಡೆಗಳನ್ನು ಒಡೆಯುವವನು ನನ್ನ ಮುಂದೆ ಹೋಗುತ್ತಿರುವವನು. ಹಲ್ಲೆಲೂಯಾ ಹೇಳೋಣವಾ. எப்பேற்பட்ட தடையை உடைக்கிற ஆண்டவர் நமக்கு முன்பதாக ಯಾವ ರೀತಿಯ ಒಂದು ತಡೆಗಳು ಇದ್ದರೂ ಅದನ್ನು ಒಡೆಯುವಂತ ದೇವರು ನಮ್ಮೊಟ್ಟಿಗಿದ್ದಾರೆ. இருக்கிறாரா இல்லீங்களா? ಹಾಗೆ ದೇವರು ಇದ್ದಾರಾ ಇಲ್ವಾ? ನಮ್ಮ ತಡೆயை உடைச்சாரா இல்லீங்களா? ನಮ್ಮ ತಡೆಯನ್ನು ಒಡೆದಾರಾ ಇಲ್ಲವಾ? வாழ வச்சிருக்காரா இல்லீங்களா? ನಾವು ಬಾಳುವಾಗೆ ಮಾಡಿದಾರಾ ಇಲ್ಲವಾ? ஒரு அல்லேலூயா சொல்ல மாட்டீங்களா? ಒಂದು ಹಲ್ಲೆಲೂಯಾ ಹೇಳೋಲ್ವಾ? ஒரு சிலர் பார்க்கறத பார்த்தா ಒಬ್ಬರು ನೋಡುವುದನ್ನು ನೋಡಿದರೆ ஒரு வாரம் சாப்பிடாத மாதிரி பார்க்கறாங்க. ಒಂದು ವಾರ ತಿನ್ನದ ರೀತಿಯಲ್ಲಿ ನೋಡುತ್ತಾರೆ. ஒரு வாரம் என்னவோ அவங்கள கர்த்தர் கைவிட்ட மாதிரி பார்க்கறாங்க. ಒಂದು ವಾರ ಏನೋ ಕರ್ತನು ಕೈಬಿಟ್ಟ ರೀತಿಯಲ್ಲಿ ನೋಡುತ್ತಾರೆ. ಉண்மை என்ன தெரியுங்களா? ಸತ್ಯ ಏನು ಗೊತ್ತಾ? எவ்வளவு ஜனங்க இருக்காங்க. ಎಷ್ಟು ಜನರಿದ್ದಾರೆ. ದೇವ ಸಭೆಯಲ್ಲಿ ಇರ್ತೀங்களா? ನೀವು ದೇವರ ಸಭೆಯಲ್ಲಿ ಇದ್ದೀರಲ್ವಾ? அதுவே கர்த்தர் உங்களோடு கூட இருக்கிறார் என்பதற்கு ಅದೇ ದೇವರು ನಿಮ್ಮೊಟ್ಟಿಗೆ ಇದ್ದಾರೆ ಎಂದು ಹೇಳುವುದು ಸತ್ಯ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವ ಸಮ್ಮುಖದಲ್ಲಿ ದೇವರು உங்களை கொண்டு வந்திருக்கிறார். ದೇವರ ಒಂದು ಸಮ್ಮುಖದಲ್ಲಿ ದೇವರು ನಿಮ್ಮನ್ನು ತಂದು ಬಂದಿದ್ದಾರೆ. அதுவே சொல்லுகிறது கர்த்தர் உங்களோடு இருக்கிறார். ಅದೇ ಹೇಳುತ್ತದೆ ದೇವರು ನಿಮ್ಮೊಟ್ಟಿಗಿದ್ದಾನೆ ಎಂದು. எத்தனை வாலிப பிள்ளைங்க ಸಭೆಯಲ್ಲಿ ಇಲ್ಲ. ಎಷ್ಟೊಂದು ಯವನರ ಸಭೆಯಲ್ಲಿ ಇಲ್ಲ. ಎಷ್ಟೊಂದು ಅಮ್ಮರ ಸಭೆಯಲ್ಲಿ ಇಲ್ಲ. ಎಷ್ಟೊಂದು ಐನೂರು ಸಭೆಯಲ್ಲಿ ಇಲ್ಲ. ನಾನು ಸಭೆಯಲ್ಲಿ இருக்கிறோம் இல்ல? ಅರೆ ನೀವು ನಾವು ಸಭೆಯಲ್ಲಿ ಇದ್ದೇವಲ್ಲವಾ? அதுவே சொல்லுகிறது தேவன் நல்லவர் என்பதை நாம். ಅದೇ ಹೇಳುತ್ತದೆ ದೇವರು ಒಳ್ಳೆಯವರೆಂದು. ಆಮೆನ್. ஹalleluya. ஹalleluya. இந்த மடிக்கேனுடைய வழியை போல இருக்க கூடாது. ಈ ಒಂದು ಹೇಯ ಕೃತ್ಯವನ್ನು ನಡೆಸುವ ರೀತಿ ಇರಬಾರದು. அதனால இந்த இரண்டாம் வசனம் சொல்லுகிறது. ಅದರ ಎರಡನೇ ವಾಕ್ಯ ಹೇಳುತ್ತದೆ தேவனை தேடுகிற உணவுள்ளவன் ಉಂಡೋ ಎಂದು பார்க்க ಮನುಷ್ಯರು ತನ್ನ ಸನ್ನಿಧಿಯನ್ನು ಅಪೇಕ್ಷೆ ಬುದ್ಧಿವಂತರು ಇದ್ದಾರೋ ಎಂದು ನೋಡಲು ಪರಲೋಕದಲ್ಲಿருந்து ಮನುಪುತ್ರரை ಕಣ್ಣೋಕಿನಾರ್. ದೇವರು ಆಕಾಶದ ಮನುಷ್ಯರನ್ನಾಗಿ ನೋಡಲಾಗಿ. ஹalleluya. 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 இந்த மதிக்கேடன்னு ஒரு ಗ್ರೂಪ್ இருக்கிறதாலதான் ಒಂದು ಈ ರೀತಿಯಾಗಿ ಒಂದು ಗುಂಪಿರುವುದಾದರೆ ಆಂಡವರು ಉಚ್ಚು ಗಮನಿಸುತ್ತೇ ಇರ್ತಾರಾ? ದೇವರು ನಿಮ್ಮನ್ನು ಗಮನಿಸುತ್ತಲೇ ಇರುತ್ತಾರೆ. உள்ளவன் இருப்பானா? ಈ ರೀತಿಯಾಗಿ ಇರುತ್ತಾರಾ? ಮನಮಾರವ ಇರುತ್ತಾನಾ? ಹಣ ಇರೋನು ಇರುತ್ತಾನಾ? ರಕ್ಷಿಸಲ್ಪಡುವವನು ಇರುತ್ತಾನಾ? ರಕ್ಷಣೆ ಹೊಂದಿರೋನು ಇರುತ್ತಾನಾ? ಏற்றுಕೊಂಡವನು ಇರುತ್ತಾನಾ? ನನ್ನ ಸ್ವೀಕರಿಸಿದವನು ಇರುತ್ತಾನಾ? ನಡೆக்கிறವನು ಇರುತ್ತಾನಾ? ನನ್ನ ದಾರಿಯಲ್ಲಿ ನಡೆಯುವವನು ಇರುತ್ತಾರಾ? ಕೈಕೊಳ್ಳುವವನು ಇರುತ್ತಾನಾ? ನನ್ನ ವಾಕ್ಯವನ್ನು ಕೈ ನಡೆಯುವವರು ಇರುತ್ತಾರಾ? செய்கிறவನು ಇರುತ್ತಾನಾ? ನನ್ನ ಆಜ್ಞೆಗಳ ಮುಖ ನಡೆಯುವವನು ಇರುತ್ತಾನಾ? ಬುದ್ಧಿಯುಳ್ಳವನು. ಸ್ವರ್ಣ ಕಟ್ಟವ ಬೇರೆ, ಈ ದುರ್ಮತಿಗಳು ಬೇರೆ. ಸ್ವರ್ಣ ಇರುக்கிறವ ಇರುತ್ತಾನ. ಈ ದೇವರನ್ನು ಬುದ್ಧಿವಂತರು ಇದ್ದಾರೆ. பயங்கரமா வச்சிருக்காங்க. ನೋಡ ಭಯಂಕರವಾಗಿ ಇರುತ್ತಿದ್ದಾರೆ. ಉಪ್ಪು ಎದಕ್ಕೆ சாப்பிடுறோம்? ಉಪ್ಪು ಯಾಕೆ ತಿಂತೇವೆ? சொல்லுங்கள, பேசுங்க, சபை மக்கள் பேசுங்க. ಟೇಸ್ಟ್, ருசிக்கு, ರುಚಿ ನೋಡಲು. வெறும் ருசிக்கா சாப்பிடுறீங்க? ಬರೀ ರುಚಿ ನೋಡೋದಕ್ಕೆ ತಿಂತೀವಾ? ಉಪ್ಪು சாப்பிடலனா ನೀವು ಉಪ್ಪು ತಿಂದಿಲ್ಲ ಅಂದ್ರೆ ರೋಷ இருக்காது, ರೋಷ ಇರುವುದಿಲ್ಲ, சொரண இருக்காது. ನಾಚಿಕೆ. ಉಪ್ಪು போட்டு சோறு தின்றையான்னு கேட்பாங்க. ಉಪ್ಪು ತಿಂದು ನೀನು ತಿನ್ನುತ್ತೇವಾ ಅಂತ ಕೇಳುತ್ತಾರೆ. சோத்துல உப்பு போட்டு சாப்பிடுறியான்னு எவ்வளவு பேர் ಕೇಳ್ಕறத ನಾನು ಕೇಳ್ತೀನಿ. ನಿನ್ನ ಊಟದಲ್ಲಿ ಉಪ್ಪಾಕು ತಿಂತೀಯಾ ಅಂತ ಕೇಳುತ್ತಾರೆ. அன்பு விசுவாசிகளே, ಪ್ರೀತಿಯ ವಿಶ್ವಾಸಿಗಳೇ, ಆಂಡವரை ಏற்றுಕೊಂಡ பிள்ளைகளே, ದೇವರನ್ನು ಸ್ವೀಕರಿಸಿದ ಜನರೇ, ನೀವು ನಾವು வேத வசனம் என்னும் ಉಪ್ಪை ಅನುದಿನமும் சாப்பிட வேண்டும். ದೇವರ ವಾಕ್ಯವನ್ನು ಉಪ್ಪನ್ನು ದಿನಾಲೂ ನಾವು ತಿನ್ನಬೇಕು. ஒரு வைராக்கியமுள்ள கிறிஸ்தவர்களாಗಿ, ಒಂದು ವೈರಾಗ್ಯವುಳ್ಳ ಕ್ರೈಸ್ತರಾಗಿ, ಒಂದು ರೋಷವುಳ್ಳ ಕ್ರೈಸ್ತರಾಗಿ, ಬುದ್ಧಿಯುಳ್ಳಂತ ಕ್ರೈಸ್ತರಾಗಿ, ಬುದ್ಧಿಯುಳ್ಳಂತ ಕ್ರೈಸ್ತರಾಗಿ, காதுள்ளவன் சபைக்கு சொல்லுகிறதை கேட்க கடவன், ಕಿವಿಯುಳ್ಳವನು ಸಭೆ ಹೇಳುವುದನ್ನು ಕೇಳುತ್ತಾನೆ. ஆண்டவர் பரலோகத்திலிருந்து உற்று பார்க்கிறாரியா? ದೇವರು ಪರಲೋಕದಿಂದ ನೋಡುತ್ತಿದ್ದಾರೆ. சண்டே, ಈ ಒಂದು ಭಾನುವಾರ இந்த ಚರ್ಚ್ல, ಈ ಒಂದು ಸಭೆಯಲ್ಲಿ உட்கார்ந்திருக்கிற நம்முடைய மத்தியில, ಕುಳಿತಿರುವಂತ ನಮ್ಮ ಮಧ್ಯದಲ್ಲಿ ನಮ್ಮ ಮದಿಕೇಡನ್ ಯಾರನ್ನ இருக்காங்க? ಈ ಒಂದು ಬುದ್ಧಿವಂತನು ಯಾರಾದರೂ ಇದ್ದಾನೋ? பிரசங்கம் பண்ணும்போது, ಪ್ರಸಂಗ ಮಾಡುವಾಗ, ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ சில ಸ್ವರ್ಣ ಕಟ್ಟವங்க இருக்கிறாங்க. ಕೆಲವು ದುರ್ಮತಿಗಳು ಕೂಡ ಇದ್ದಾರೆ. ಉಣರ್ವಿಲ್ಲದವங்க இருக்கிறாங்க. ಬುದ್ಧಿ ಉಳ್ಳದವನು ಕೂಡ ಇದ್ದಾನೆ. இங்க ஒரு தம்பி அழகா ஜெபிக்கிறார். ಇಲ್ಲಿ ಒಂದು ತಮ್ಮ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. சொல்லி சொல்லி ஜெபிக்கிறார். ಎಷ್ಟು ಸುಂದರವಾಗಿ ಹೇಳಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ. வாலிப பிள்ளைகளுக்காக ஜெபம் பண்றார். ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. இந்தியாவுக்காக ஜெபம் பண்றார். ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ದಾಹ ಉಳ್ಳತುಳ, ದಾಹ ಉಳ್ಳದಲ್ಲಿ ದೇಶ ರಕ್ಷಿಸಬಡணும். ಹೇಗಾದ್ರೆ ದೇಶ ರಕ್ಷಣೆ ಹೊಂದಬೇಕು, ನಮ್ಮ ಜನ ರಕ್ಷಣೆ ಹೊಂದಬೇಕು, ನಮ್ಮ ಜನರು ದೇಶವನ್ನು ಹೊಂದಿಕೊಳ್ಳಬೇಕು. ನಾನಿರುವ ರಾಜ್ಯವಿನ ಮಧ್ಯದಲ್ಲಿ ಅವರುಗಳು ಇರಬೇಕು. ನಾನಿರುವ ರಾಜ್ಯದ ಮೇಲೆ ಅವರು ಇರಬೇಕು. ಅವಳೋಡ ಜಪಂಕರಾಂಗ. ಅಷ್ಟೊಂದು ಆತ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಕಣ್ಣು ತೊರೆದು ಅವನ ಪಾತುಕಿಟೇ ನಿಕ್ಕಿದು. ಸ್ವಲ್ಪ ಜನರು ಕಣ್ಣು ತೆರೆದು ಅವರು ನೋಡ್ತಾ ನಿಂತಿದ್ದಾರೆ. ಸ್ತೋತ್ರ ಕೂಡ ಹೇಳಲಿಲ್ಲ. ಕಣ್ಣು ತೊರೆದು ಅವನ ಇಬ್ಬರೇ ಪಾಕದು. ಕಣ್ಣು ನೋಡಿ ಅವನು ಹೀಗೆ ನೋಡುತ್ತಾರೆ. ಕಾರ್ತಿಕ್ தான் அவன். ಕಾರ್ತಿಕ್ನೇ ಅವನು. ಕಾರ್ತಿಕ್ தான். ಕಾರ್ತಿಕನೇ. வேற யாரும் அங்க வரல. ಬೇರೆ ಯಾರು ಅಲ್ಲಿ ಬಂದಿಲ್ಲ. ஆனா நீ
ಸ್ತೋತ್ರ பண்ணு. ಅರೆ ನೀನು ಸ್ತೋತ್ರ ಮಾಡು. புதுசாவ பார்க்கற கார்த்திகே, ಹೊಸದಾಗಿ ನೀನು ನೋಡುತ್ತಿದ್ದೀಯಾ? ஆண்டவரை துதிக்கிற உணர்வு இல்ல. ದೇವರನ್ನು ಸ್ತುತಿಸುವಂತ ದಾಹವಿಲ್ಲ. ஜெபிக்கும்போது ஜெபிக்கணும்ன்ற உணர்வு இல்ல. ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಬುದ್ಧಿ ಇಲ್ಲ. பாடணும்ன்ற உணர்வு இல்ல. ಹಾಡಬೇಕಾದ್ರೆ ಹಾಡುವಂತ ದಾಹವಿಲ್ಲ. ஆராதிக்கும்போது ஆராதிக்கணும்ன்ற உணர்வு இல்ல. ಆರಾಧನೆ ಮಾಡುವ ಬುದ್ಧಿ ಇಲ್ಲ. ஆனா ஒருத்தரை நான் ரொம்ப சந்தோஷமா சொல்லணும். ತುಂಬಾ ಸಂತೋಷ ಒಬ್ಬರನ್ನು ಹೇಳಬೇಕು. ರೂಪಮ್ಮ ಸ್ತೋತ್ರ பண்ணது நான் அங்க உட்கார்ந்துக்கிற என் காதுல அப்படியே தொனித்து ಇಲ್ಲಿ ರೂಪವನ್ನು ಸ್ತೋತ್ರ ಮಾಡ್ತಾರೋ ಕಿವಿಗೆ ಬೀಳುತ್ತದೆ. எல்லாரும் ஜெபம் பண்றீங்க இல்லன்னு சொல்லல. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದಿಲ್ಲ. But still some people are there not opening their mouth at all. ಸ್ವಲ್ಪ ಜನರು ಅವರ ಬಾಯನ್ನು ತೆಗೆಯುತ್ತಿಲ್ಲ. ஆண்டவர் பரலோகத்திலிருந்து உற்று பார்த்து கொண்டிருக்கிறார். ದೇವರು ಪರಲೋಕ ನೋಡುತ್ತಿರುವವರಾಗಿದ್ದಾರೆ. என் மக்கள் என்னை துதிக்கிறார்களா? ನನ್ನ ಪ್ರೀತಿಯ ಮಕ್ಕಳನ್ನು ಆರಾಧನೆ ಮಾಡುತ್ತಾರಾ? என்னை நேசிக்கிறார்களா? ನನ್ನ ಪ್ರೀತಿಯನ್ನು ಪ್ರೀತಿಸುತ್ತಾರಾ? என் மக்கள் என் மீது அன்பு கூறுகிறார்களா? ನನ್ನ ಪ್ರೀತಿಯ ಮಕ್ಕಳನ್ನು ಪ್ರೀತಿ ಮಾಡುತ್ತಾರಾ? நான் இந்த உலகத்தில் மானிட அவதாரம் எடுத்தேனே. ಇಲ್ಲಿ ನಾನು ಲೋಕ ಮಾನವ ರೂಪ ತೆರೆದನಲ್ಲವಾ? 33 ಆಂಡ ಕಾಲ வாழ்ந்தேನೆ. 33 ವರ್ಷ ಕಾಲ ಬದುಕಿದನಲ್ಲವಾ? ಕಲ್ವಾರಿ ಶಿಲುಬೆಯಲ್ಲಿ ಸಹಿತೇನೆ. ಎಷ್ಟೊಂದು ಕಲ್ವಾರಿ ಶಿಲುಬೆಯನ್ನು ಅನುಭವಿಸಿದನಲ್ಲವಾ? ரத்தம் அவர்களுக்காய் சிந்தினேனே. ಕಡೆ ಒಂದು ರಕ್ತವರಿಗಾಗಿ ಸುರಿಸಿದನಲ್ಲವಾ? என்னுடைய பாடு மரணங்களை நினைத்து எனக்கு நன்றி சொல்லுகிறார்களா என்று தேவன் ನನ್ನ ಒಂದು ಪಾಡು ಮರಣಗಳನ್ನು ನೆನೆಸಿ ನಾನು ಸ್ತೋತ್ರ ಮಾಡುತ್ತೇನೆ. ಕೈಯೊಂದು ದೇವರಿಗೆ ಸ್ತೋತ್ರವನ್ನು ಹೇಳೋಣ. Come on church. ಆಮೆನ್. ಉಣರ್ವುಳ್ಳ ಸಭೆಯಾಗಿ ಮಾರೆ. ಬುದ್ಧಿವಂತ ಸಭೆಯಾಗಿ ನೀವು ಬದಲಾಗು. ಬುದ್ಧಿವಂತ ಸಭೆ ನೀವು ಬದಲಾಗು. ಉಣರ್ವುಳ್ಳ ಸಭೆಯಾಗಿ ಮಾರೆ. ಸಭೆಯೇ ನೀನು ಬುದ್ಧಿ ಉಳ್ಳಂತ ಸಭೆಯಾಗಿ ಬದಲಾಗು. ಉಣರ್ವುಳ್ಳ ಸಭೆಯಾಗಿ ಮಾರುங்க. ಪುರುಷರೇ ನೀವು ಬುದ್ಧಿ ಉಳ್ಳಂತ ಪುರುಷರಾಗಿ ಬದಲಾಗಿರಿ. ಸಹೋದರಿಗಳೇ ಉಣರ್ವುಳ್ಳವர்களாய் ಮಾರುங்க. ಸಹೋದರರೇ ಬುದ್ಧಿ ಉಳ್ಳವರಾಗಿ ಬದಲಾಗಿರಿ. வாலிபர்களே உணர்வுள்ளவர்களாய் மாறுங்க. ಯವನಸ್ಥರೇ ನೀವು ಬುದ್ಧಿ ಉಳ್ಳವರಾಗಿ ಬದಲಾಗಿರಿ. ಇನ್ನು ಕಾಲ ಹೋಗುವುದಿಲ್ಲ. ಕರ್ತನು ಶೀಘ್ರವಾಗಿ ಬರಪೋகிறார். ಕರ್ತನು ಅತಿ ಬೇಗನೆ ಬರುವನಾಗಿದ್ದಾನೆ. ಶೀಘ್ರವಾಗಿ ಬರಪೋகிறார். ಕರ್ತನು ಅತಿ ಬೇಗನೆ ಬರುವನಾಗಿದ್ದಾನೆ. ಆತನ ದಾರಿಗಳು ಸಮೀಪವಾಗಿದೆ. ಆತನ ಸಭೆಗೆ ನೀವು ನಾವು ಸಿದ್ಧರಾಗಿರಬೇಕು. ರಕ್ಷಿಸಲ್ಪಟ್ಟ ದೇವ ಜನಮೇ, ರಕ್ಷಣೆಯ ದೇವ ಜನರೇ, ಉಣರ್ವುಳ್ಳವನು ಉಂಟೋ ಎಂದು ಕರ್ತನು ಗಮನಿಸಿಕೊಂಡು ಕೊಂಡಿರುಕ್கிறார். ಬುದ್ಧಿ ಉಳ್ಳವನು ಇದ್ದಾರೋ ಎಂದು ದೇವರು ಆಕಾಶ ನೋಡುತ್ತಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಮಳೆ ಬೆಳೆಗೆ ಏಕಮಾಗಿ ಕೆಟ್ಟು போனார்கள். ಒಳ್ಳೆಯದು ನಡೆಸುವರು ಒಬ್ಬರಾದರೂ ಇಲ್ಲ. செய்கிறவன் இல்லை. ಒಳ್ಳೆಯದು ಮಾಡುವರು ಒಬ್ಬರೂ ಇಲ್ಲ. ಒಬ್ಬರೂ ಇಲ್ಲ. ಅಯ್ಯೋ ದೇವನ್ ವೇದನೆ ಪಡುகிறார். ತುಂಬಾ ವೇದನೆ ಪಡೆಯುತ್ತಿದ್ದಾರೆ. ಕೆಟ್ಟು போனார்களே. ಎಲ್ಲರೂ ಕೆಟ್ಟು ಹೋದವರೇ. ಯವನಸ್ಥ ಸ್ತ್ರೀಯೇ, ಯವನಸ್ಥ ತಮ್ಮನೇ, ಅಮ್ಮನವರೇ, ಅಯ್ಯನವರೇ, ಎಲ್ಲರೂ ಕೆಟ್ಟು ಹೋದವರು. ಮನಸ್ಸಿನ ರೀತಿಯಲ್ಲಿ ಅವರು ಓಡುತ್ತಿರುವರು. ಸತ್ಯವೇದ ಹೇಳುತ್ತದೆ, ಒಳ್ಳೆಯದನ್ನು ಮಾಡುವವರು ಒಬ್ಬರೂ ಇಲ್ಲ, ಒಳ್ಳೆಯದನ್ನು ನಡೆಸುವವರು ಒಬ್ಬರೂ ಇಲ್ಲ, ಒಬ್ಬರೂ ಕೂಡ ನನ್ನಲ್ಲಿ ಇಲ್ಲ. ಎಷ್ಟು ಒಂದು ನೋವಾಗಿದೆ ಈ ಒಂದು ಮಾತು. ಒಬ್ಬರು ಕೂಡ ಇಲ್ಲ ಎಂದು ಹೇಳುತ್ತಾರೆ. ಅರೆ ಒಬ್ಬರೂ ಇಲ್ಲ ಅಂತ ಹೇಳಿ ತುಂಬಾ ನೋವಂತಾಗಿದೆ. ದೇವರಿಗಾಗಿ ಸಭೆ ಮಕ್ಕಳು ನೋಡುತ್ತಿದ್ದೇನೆ. ನೀವು ಆರಾಧನೆ ಮಾಡಲು ಸಿದ್ಧರಾಗಿದ್ದೀರಾ? ನನಗೆ ಸ್ತೋತ್ರ ಮಾಡಲು ಸಿದ್ಧರಾಗಿದ್ದೀರಾ? ನನ್ನ ಪ್ರೀತಿಯ ವಿಶ್ವಾಸಿಗಳೇ, ಪಾಲನೆ ಮೊದಲೇ ಮಾತನಾಡುತ್ತೇನೆ. ಯಾರು ಏನು ಮಾತನಾಡಿದ್ರು ಸರಿ, ನೀವು ದೇವರ ಕಳೆಯುವ 1 ಗಂಟೆ 2 ಕಾಲವು ನಮ್ಮ ದೇವರೊಟ್ಟಿಗೆ ಹೊಂದಾಣಿಕೆ ಆಗಿರಬೇಕು. ನಾಳೆ ಅನ್ನುವುದು ನಮ್ಮದಲ್ಲ, ದೇವರಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಸಂಗೀತ ಹೀಗೆ ಹೇಳುತ್ತಾನೆ, ನಮ್ಮ ಕಾಲಗಳು ಕರ್ತನ ಬಳಿಗೆ ಇದೆ, ನನ್ನ ದಿನ ಎಣಿಸುವ ಜೀವನ ಕೊಡೋದು ಕೇಳುತ್ತಾರೆ. ಬುದ್ಧಿ ಇರುವುದಾದರೆ ನೀವು ಕೂಡ ಹಾಗೆ ಪ್ರಾರ್ಥನೆ ಮಾಡಬಹುದು. ನಿಮ್ಮ ದಿನವು ದೇವರ ಕೈಯಲ್ಲಿದೆ. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದರೆ ದೇವರು ನಿನ್ನ ದಿನವನ್ನು ಅಭಿವೃದ್ಧಿ ಮಾಡುವನಾಗಿದ್ದಾನೆ. ದೇವರು ನಿನ್ನ ಅಭಿವೃದ್ಧಿ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ದಿನಗಳನ್ನು ಹೆಚ್ಚಾಗಿ ಮಾಡುತ್ತಾನೆ. ನಿನ್ನ ದಿನಗಳನ್ನು ಹೆಚ್ಚಾಗಿ ಮಾಡುತ್ತಾನೆ. ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ. ಹೀಗೆ ನೀವು ಹಾಗೆ ಮಾಡುವುದಾದರೆ ಅದಕ್ಕೆ ಮುன்பதாக ஒரு வார்த்தை கூட சொல்கிறேன். ಅದರ ಮುಂದೆ ಒಂದು ವಾಕ್ಯವನ್ನು ಕೂಡ ಹೇಳುತ್ತೇನೆ. ಅಕ್ರಮಕಾರರಿಗೆ ಅರಿವಿಲ್ಲಯಾ? ದುಷ್ಟೋತ ನಡೆಯುತ್ತಿರುವ ತಿಳಿದಿಲ್ಲವೋ? ಪಕ್ಷಿಕ್கிறது போல் என் ஜனத்தை பட்சிக்கிறார்களே. ಅವರು ನನ್ನ ಜನರ ಆರೋನ ಎಂಬಂತೆ ನುಂಗಿ ಬಿಡುತ್ತಾರೆ. ದೇವனை தொழுது கொள்ளுகிறதில்லை. ಅವರು ದೇವರನ್ನು ಸ್ಮರಿಸುವುದಿಲ್ಲ. ಉங்களுக்காக ஆண்டவர் வேதனை படுறாரு. ನಿಮಗಾಗಿ ದೇವರು ತುಂಬಾ ವೇದನೆ ಪಡುತ್ತಿದ್ದಾರೆ. ಕುರಿತು ಇಂಗ பேசுறாரு. ಇನ್ನೊಬ್ಬನ ಕುರಿತು ದೇವರು ಮಾತನಾಡುತ್ತಾರೆ. இப்படி ಕೆಟ್ಟ பாதையில கொண்டு போறாங்களா, உங்களுக்கு அறிவில்லையான்னு கேக்குறாரு. ದುಷ್ಟತ್ವ ನಡೆಸುವ ನೀನು ಅವರಿಗೆ ಬುದ್ಧಿ ಇಲ್ಲವಾ ಎಂದು ಕೇಳುತ್ತಾರೆ. ಅವನು ದುಷ್ಟನು தெரிஞ்ச ಅವನ பின்னால போவாத. ಆ ದುಷ್ಟನು ಹಿಂದೆ ಹೋಗಬೇಡ. ಮೋಸಮಾನವನು தெரிஞ்ச ಅವನ ಬಿಟ್ಟು ವಿಳಗಿಡ. ಮೋಸವೆಂದು ಅವನು ಬಿಟ್ಟು
ಬಿಡು. ஆண்டவருடைய வார்த்தைக்கு கீழ்ப்படிவாயானால், ನೀವು ದೇವರ ವಾಕ್ಯ ವಿಧೇಯರಾಗುವುದಾದರೆ, ஆண்டவருடைய வார்த்தைக்கு உன்னை ஒப்புக்கொடுப்பாயானால், ದೇವರ ವಾಕ್ಯ ಒಪ್ಪಿಸಿಕೊಡುವುದಾದರೆ, மதிக்கேடனாய் இல்லாமல் உணர்வுள்ளவனாய் மாறுவாய் என்று சொன்னார். ನೀನು ದುಷ್ಟತನವನ್ನು ತಿಳಿಯುವವನಾಗಿ ಬದಲಾಗುತ್ತದೆ ಹೇಳುತ್ತಾರೆ. 6வது வசனம் சொல்லுகிறது, 6ನೇ ವಾಕ್ಯ ಹೇಳುತ್ತದೆ, ಸಿಯೋನಿನಿಂದ ಇಸ್ರಾಯೇಲಕ್ಕೆ ರಕ್ಷಿಸು ಬರುವುದಾಗ ಕರங்களை ತಟ್ಟಿ ಸಿಯೋನಿನ ಇಸ್ರಾಯೇಲ್ ರಕ್ಷಣೆ ಬೇಗನೆ ಬರಲಿ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. இஸ்ரவேலுக்கு ரட்சிப்பு வருவதாக, இஸ்ரவேலுக்கு ರಕ್ಷಣೆ ಬರಲಿ. தம்முடைய ஜனத்தின் சிறையிருப்பை துருப்பும் போது, ದೇವರು ದುರವ್ಯಸನ ತಪ್ಪಿಸಿದಾಗ யாக்கோபுக்கு களிப்பும், ಪ್ರಜೆಗಳು ಯಾಕೋಬ ವಂಶ ಉಲ್ಲಾಸಗೊಳ್ಳುವರು, ಮಗಿழ்ச்சியும் ಉಂಟಾகும். ಇಸ್ರಾಯೇಲರು ಹರ್ಷಿಸುವರು. ನೀ ಉಣರ್ವುಳ್ಳವನಾಗಿರುக்கும் பொழுது, ನೀನು ಬುದ್ಧಿಯುಳ್ಳಂತನಾಗಿರಬೇಕಾದರೆ ಆಂಡವರ್ ಮಾற்றுವಾರ್. ನಿನ್ನ ಒಂದು ಸೆರೆಯನ್ನು ದೇವರು ಬದಲಾಯಿಸುತ್ತಾರೆ, ದುಃಖವನ್ನು ದೇವರು ಬದಲಾಯಿಸುತ್ತಾರೆ, ಕಣ್ಣೀರನ್ನು ದೇವರು ಒರೆಸುತ್ತಾರೆ, ನಿನ್ನ ವೇದನೆಯನ್ನು ನೀಗಿಸುತ್ತಾರೆ, ನಿನ್ನ ರೋಗವನ್ನು ಆಮೇನ್ ಎಂದು ಹೇಳಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ದೇವರು ಮೇಲೆತ್ತುವನಾಗಿದ್ದಾನೆ, ದೇವರು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. நான் உங்களோடு கூட இருந்து உங்களுக்கு ஆரோக்கியம் வர பண்ணுவேன் என்று வேதம் சொல்லுகிறது. ನಾನು ನಿನ್ನೊಟ್ಟಿಗೆ ನಿನಗೆ ಆರೋಗ್ಯವನ್ನು ಬರ ಮಾಡುತ್ತೇನೆ. ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ஆண்டவர் உன் சிறையிருப்பை மாற்றும்படி இந்த பூலோகத்தில் கடந்து வந்தார். ನಿನ್ನ ಒಂದು ದುರಾವಸ್ಥೆಯನ್ನು ತಪ್ಪಿಸುವುದಕ್ಕಾಗಿ ದೇವರು ಈ ಲೋಕಕ್ಕೆ ಬಂದನು. நீ விசுவாசித்தால் தேவனுடைய மகிமையை காண்பாய். ನೀನು ವಿಶ್ವಾಸ ಹೊಂದಿದರೆ ದೇವರ ಮಹಿಮೆಯನ್ನು ಕಾಣುತ್ತೀಯಾ? ரெண்டு ಕೇள்வியோடு கூட ಒಂದು ಪ್ರಶ್ನೆಯಿಂದ நீங்க இந்த சபையை விட்டு கடந்து போக வேண்டும். ನೀವು ಸಭೆಯನ್ನು ಬಿಟ್ಟು ಹೋಗಬೇಕು. நான் ಉಳ್ಳವನಾಗಿ இருக்கிறேನಾ? ನಾನು ಬುದ್ಧಿಯುಳ್ಳವನಾಗಿದ್ದೇನಾ? மதிக்கெட்டவனாய் ಉಣರ್ವಿಲ್ಲದವನಾய் இருக்கிறேನಾ? ನಾನು ದುರ್ಮತಿಗಳಾಗಿ ಇದ್ದೇನಾ? ஒருவேளை அப்படி இருப்பாய் என்று சொன்னார். ನೀವು ಒಂದು ರೀತಿ ಹಾಗೆ ಇದ್ದರೆ ಉಳ್ಳವನಾய் ಮಾற்றிಕೊಳ್ಳ, ನೀನು ಬುದ್ಧಿವಂತನಾಗಿ ಬದಲಾಯಿಸಿಕೊಳ್ಳು. ಸಿರೆயிருப்பையின் ಕರ್ತರ್ ಮಾற்றி போடுவார். ನಿನ್ನ ಒಂದು ಎಲ್ಲ ಒಂದು ದುರವಸ್ಥೆಯನ್ನು ದೇವರು ಬದಲಾಯಿಸುತ್ತಾನೆ. ಉಲ್ಲಾಸ ಹರ್ಷಿಸವು ನಿನ್ನ ಜೀವ ಉಂಟಾಗುತ್ತದೆ, ನಿನ್ನ ಮಕ್ಕಳ ಒಂದು ಉಂಟಾಗುತ್ತದೆ, ನಿನ್ನ ಕುಟುಂಬದಲ್ಲಿ ಉಂಟಾಗುತ್ತದೆ, ಸಮುದಾಯದಲ್ಲಿ ಉಂಟಾಗುತ್ತದೆ, ನೀನು ಮಾಡುವಂತ ಎಲ್ಲ ಒಂದು ಕಾಲದಲ್ಲಿ ಉಂಟಾಗುತ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಅನೇಕ ನನ್ಮೆகளை ಕರ್ತರ್ செய்திருக்கிறார். ಸಭೆಯಲ್ಲಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ದೇವರು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾನೆ. நாம் ನಿರ್ಮೂಲமாகாமல் இருப்பது அவருடைய சுத்த கிருபை. ನಾವು ನಿರ್ಮೂಲವಾಗದೇ ಇರುವುದು ಆತನ ಒಂದು ಪರಿಶುದ್ಧವಾದಂತ ಕೃಪೆ. இந்த ஆராதனை முடிந்த பிற்பாடு கூட ஒரு பாஸ்டர் மரித்து விட்டார், அங்கே நாங்கள் போக வேண்டியதா இருக்கிறது. ಇಲ್ಲಿ ಆರಾಧನೆ ಮುಕ್ತಾಯ ನಂತರ ಒಂದು ಸೇವಕರು ತೀರಿ ಹೋದ್ರೆ ನಾವು ಅಲ್ಲಿ ಹೋಗಬೇಕಾಗಿದೆ. பாஸ்டர் கங்கையா என்று சொல்லி பேப்டிஸ்ட் ஸ்தாபனத்தில் அநேக ஆண்டுகளாக ஊழியம் செய்தவர். ಗಂಗಯ್ಯ ಅನ್ನೋ ಸೇವಕರು ಅವರು ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಅನೇಕ ಒಂದು ಕಾರ್ಯಗಳಿಂದ ಕೆಲಸಗಳನ್ನು ಮಾಡಿದ್ದಾರೆ. ಆಗ இப்படி மரணம் நினையா நேரத்தில் நம்முடைய வாழ்க்கையிலே வந்து கொண்டிருக்கிறது. ಹೀಗೆ ಮರಣ ನೆನೆಸದೇ ಒಂದು ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ಬರುತ್ತದೆ. ஆகவே ஒவ்வொரு நாளும் இந்த உலகத்துல நாம் வாழ்வது ஆண்டவருடைய கிருபை, அவருடைய தயவு. ನಾವು ಒಂದೊಂದು ದಿನವೂ ಈ ಲೋಕದಲ್ಲಿ ಬಾಳುವುದು ಆತನ ಒಂದು ಕೃಪೆ, ಆತನ ಒಂದು ದಯೆ. ஆக சாட்சியின் நேரம் வரும்பொழுது எல்லாரும் எழுந்து நீங்கள் சாட்சி சொன்னால் ಅದು மிகவும் ಆಶೀರ್ವಾದமாக ಇರುತ್ತೆ. ಸಾಕ್ಷಿ ಸಮಯ ಬಂದಾಗ ನೀವೆಲ್ಲರೂ ಎದ್ದು ನಿಂತು ಸಾಕ್ಷಿ ಹೇಳಬೇಕು, ಅದು ತುಂಬಾ ಆಶೀರ್ವಾದವಾಗಿ ಇರುತ್ತದೆ. எல்லாரும் சொன்னாங்க ரொம்ப பலவீனமா இருக்கிறோம், அந்த நோவு இந்த நோவு எப்படியோ என்னென்னமோ சொல்லிட்டு இருக்கிறாங்க. ಎಲ್ಲರೂ ಹಾಗೆ ನನಗೆ ಆ ನೋವು ಈ ನೋವು ಅಂತ ಏನೇನೋ ಹೇಳಿದರು. ஆனா எனக்கு ஒரு நோவும் கிடையாது. ಆದ್ರೆ ನನಗೆ ಯಾವ ನೋವು ಇಲ್ಲ. நான் தான் ரொம்ப ಹೆಲ್ತಿಯಾ இருக்கிறேன். ನಾನು ತುಂಬಾ ಆರೋಗ್ಯವಾಗಿದ್ದೇನೆ. ரொம்ப ಆರೋಗ್ಯமா இருக்கிறேன். ತುಂಬಾ ಆರೋಗ್ಯವಾಗಿದ್ದೇನೆ. ஒரு அலையிலே சொல்லுமா, ಒಂದು ಅಲೆಲೂಯಾ ಹೇಳೋಣವಾ? பலவீனன் பலவான் என்று சொல்ல கடவன், ಬಲಹೀನ ಬಲವಾನನು ಎಂದು ಹೇಳುತ್ತಾರೆ. ದರಿದ್ರನ್ ಐಶ್ವರ್ಯವಾನ್ ಎಂದು சொல்ல கடவன், ದರಿದ್ರನು ಐಶ್ವರ್ಯನಾಗಿ ಹೇಳುವುದಾಗಲಿ. ஒரு அலையிலே சொல்லுமா, ಒಂದು ಹಲ್ಲೆಲೂಯಾ ಹೇಳೋಣವಾ? ஹல்லேலூயா, ஹல்லேலூயா. இந்த நாளிலே கர்த்தருடைய சமூகத்திலே உங்கள் அனைவரையும் பார்க்கிறதுல நான் மகிழ்ச்சி அடைகிறேன். ಈ ದಿನದಲ್ಲಿ ಕೂಡ ನಿಮ್ಮೆಲ್ಲರನ್ನು ನೋಡುವುದು ಸಭೆಯಲ್ಲಿ ತುಂಬಾ ಸಂತೋಷವಾದ ಕಾರ್ಯ. பிள்ளைகள் அழகாய் பாடவும் ஜெபிக்கவும் சாட்சி சொல்லவும் ஆராதனை நடத்தவும் கர்த்தர் உதவி செய்திருக்கிறார். ಮಕ್ಕಳು ಹಾಡುವುದಕ್ಕೂ ಆರಾಧನೆ ಮಾಡುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ದೇವರು ಸಹಾಯ ಮಾಡಿದ್ದಾರೆ. நம்ம கார்த்திக் ரொம்ப அழகா ஜெபத்தை நடத்தினார். ನಾನು ತುಂಬಾ ಸುಂದರವಾಗಿ ಪ್ರಾರ್ಥನೆ ನಡೆಸಿದ್ದೆ. நம்ம ವದನ ஐயா ரொம்ப அழகாய் பாடல் பாடி கர்த்தருடைய நாமத்தை மகிமைப்படுத்தினார். ವದನವರು ತುಂಬಾ ಚೆನ್ನಾಗಿ ಹಾಡನ್ನು ಹಾಡಿ ದೇವರ ನಾಮ ಮಹಿಮೆ ಹೊಂದಿದರು. விசுவாசிகள் அநேகர் உங்களுடைய சாட்சிகளை சொல்லி கர்த்தருடைய நாமத்தை மகிமைப்படுத்தி இருக்கிறீர்கள். ವಿಶ್ವಾಸಿಗಳು ನೀವು ಸಾಕ್ಷಿಗಳನ್ನು ಹೇಳಿ ದೇವರ ನಾಮವನ್ನು ಮಹಿಮೆ ಹೊಂದಿಸಿದ್ದೀರಾ. பாஸ்டரம்மா கர்த்தருடைய வார்த்தையை நம்முடைய மத்தியிலே அறிவித்து ஆண்டவருடைய நாமத்தை மகிமைப்படுத்தி இருக்கிறார்கள். ಪಾಸ್ಟರ್ ಅಮ್ಮನವರು ದೇವರ ವಾಕ್ಯವನ್ನು ಹೇಳಿ ದೇವರ ನಾಮವನ್ನು ಮಹಿಮೆಪಡಿಸಿದ್ದಾರೆ. காலகட்டங்களிலே நாம் ஒவ்வொருவரும் கர்த்தருடைய நாமத்தை
ಮಹಿಮೆಪಡುತ್ತಿರುವ ஒரு பிள்ளைகளாய் காணப்பட வேண்டும். ಈ ದಿನದಲ್ಲಿ ನಾವು ಒಬ್ಬೊಬ್ಬರು ಕೂಡ ಕರ್ತನ ನಾಮವನ್ನು ಮಹಿಮೆ ಹೊಂದುವವರಾಗಿರಬೇಕು. ஹல்லேலூயா ஹல்லேலೂಯಾ ஹல்லேலூயா ஹல்லேலೂಯಾ. ஒரு வசனத்தை கூட நான் வாசிக்க விரும்புகிறேன். ಒಂದು ವಾಕ್ಯವನ್ನು ಕೂಡ ತೆಗೆದುಕೊಳ್ಳೋಣ. உபாகமத்தின் புத்தகம் ಧರ್ಮೋಪದೇಶ ಕಾಂಡ, டியூட்டரோனமி ಧರ್ಮೋಪದೇಶ ಕಾಂಡ 33ஆம் அதிகாரம் 33ನೇ ಅಧ್ಯಾಯ 29ஆம் வசனம் 21ನೇ ವಾಕ್ಯ. டியூட்டரோனமி உபாகமம் 33:29. ಧರ್ಮೋಪದೇಶ ಕಾಂಡ 33:21. இஸ்ரவேலே நீ பாக்கியவான், ஹல்லேலூயா ஹல்லேலூயா. கன்னடாவுல படிங்க. ಇಸ್ರಾಯೇಲರೇ, ஹல்லேலூயா ஹல்லேலூயா. கர்த்தருடைய நாமம் மகிமைப்படுவதாக. ಕರ್ತನ ನಾಮಕ್ಕೆ ಮಹಿಮೆ ಹೊಂದಲಿ. தேவனுடைய வார்த்தை எப்பொழுதும் நம்மை உற்சாகப்படுத்துகிற ஒரு வார்த்தையாய் காணப்படுகிறது. ದೇವರ ವಾಕ್ಯ ಯಾವಾಗಲೂ ನಮ್ಮನ್ನು ಸಂತೋಷಪಡಿಸುವಂತ ವಾಕ್ಯವಾಗಿದೆ. இந்த கால வேளையிலே வாசித்த இந்த வார்த்தை என்ன சொல்லுகிறது என்றால், ಓದಿದ ಈ ವಾಕ್ಯ ನಮಗೆ ಏನು ಹೇಳುತ್ತದೆ ಅಂದರೆ, நீ பாக்கியவான். ನೀನು ಭಾಗ್ಯವಂತನು. உங்க பக்கத்துல உங்களை பார்த்து சொல்லுங்க, ನೀವು ಪಕ್ಕದಲ್ಲಿ ನೋಡಿ ಹೇಳಿರಿ, நீ பாக்கியவான் பாக்கியவதின்னு சொல்லுங்க. ನೀನು ಭಾಗ್ಯವಂತನು ಭಾಗ್ಯವತಿ ಎಂದು. You are a blessed man. ನೀನು ಆಶೀರ್ವಾದಪಟ್ಟ ಮನುಷ್ಯನು. ஹல்லேலூயா ಹಲ್ಲೇಲೂಯಾ. எத்தனை பேர் இந்த கால வேளையில தைரியமா சொல்ல முடியும் நான் பாக்கியவான் என்று சொல்ல? ಎಷ್ಟು ಜನರು ಇದರಲ್ಲಿ ಧೈರ್ಯವಾಗಿ ಹೇಳುವುದಕ್ಕಾಗುತ್ತೆ ನಾನು ಭಾಗ್ಯವಂತನೇ ಎಂದು. ஹல்லேலூயா ಹಲ್ಲೇಲೂಯಾ ஹல்லேலூயா. ಹಲ್ಲೇಲೂಯಾ. அருமையான தேவனுடைய பிள்ளைகளே, ಪ್ರೀತಿಯ ದೇವಜನರ ಮಕ್ಕಳೇ, ஆண்டவராகிய இயேசு கிறிஸ்து இந்த கல்வாரி சிலுவையிலே தன் ரத்தத்தை சிந்தி ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ರಕ್ತವನ್ನು ಸುರಿಸಿ உன்னை என்னையும் மீட்டெடுத்து ನಿಮ್ಮನ್ನು ನಮ್ಮನ್ನು ಬದಲಾಗಿ பாக்கியவான் என்று சொல்லுகிறார். ಭಾಗ್ಯವಂತನೆಂದು ಹೇಳುತ್ತಾನೆ. ஆனால் அநேக நேரத்தில் நாம் சோர்ந்து போய் விடுகிறோம். ಅನೇಕ ಸಮಯ ನಾವು ಸೋತು ಹೋಗುತ್ತೇವೆ. நான் ஒண்ணும் இல்ல, ನಾನು ಏನು ಇಲ್ಲ, நான் அப்படி ನಾನು ಹೀಗೆ இப்படி, ಹಾಗೆ, அழகு இல்ல, ಸುಂದರ ಇಲ್ಲ, வசதி இல்ல, ವಸತಿ ಇಲ್ಲ, வேலை இல்ல, ಕೆಲಸವಿಲ್ಲ, நான் எல்லாராலும் வெறுக்கப்படுறேன். ನಾನು ಎಲ್ಲರಿಂದ இப்படி ತಳ್ಳಲ್ಪಡುತ್ತೇನೆ. அநேக நேரத்தில் நம்மை தாழ்வாய் பேசிಕೊಳ್ಳோம். ನಮ್ಮನ್ನು ನಾವು ತಗ್ಗಿಸಿ ಮಾತನಾಡುತ್ತೇವೆ. ஆனால் ஆண்டவர் நம்மை பார்க்கிறது, ಆದರೆ ದೇವರು ನಮ್ಮನ್ನು ನೋಡುವುದು, நீ பாக்கியவான் பாக்கியவதி என்று கர்த்தர் சொல்லுகிறார். ನೀನು ಭಾಗ್ಯವಂತನು ಭಾಗ್ಯವತಿ ಎಂದು ಹೇಳುತ್ತಾರೆ. காரணம் நான் உன்னை மீட்டெடுத்திருக்கிறேன். ಕಾರಣ ನಾನು ನಿನ್ನನ್ನು ಜಯಿಸಿದ್ದೇನೆ. உனக்காக இந்த உலகத்திலே நான் ஏழை கோலமாய் பிறந்திருக்கிறேன். ನಿನಗಾಗಿ ನಾನು ಈ ಲೋಕದಲ್ಲಿ ಬಡವನಾಗಿ ಹುಟ್ಟಿದ್ದೇನೆ. உனக்காக இந்த உலகத்திலே நான் வாழ்ந்திருக்கிறேன். ನಿನಗಾಗಿ ಈ ಲೋಕದಲ್ಲಿ ಬಾಳಿದ್ದೇನೆ. உனக்காக சிலுவையிலே என் ஜீவனை கொடுத்திருக்கிறேன். ನಿನಗಾಗಿ ಶಿಲುಬೆಯಲ್ಲಿ ಜೀವವನ್ನು ಕೊಟ್ಟಿದ್ದೇನೆ. கரங்களை தட்டி ಆண்டವರಿಗೆ ನಂದಿ ಸಲ್ಲಿಸುತ್ತೇನೆ. ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ஹல்லேலூயா ಹಲ್ಲೇಲೂಯಾ. ಆಗ ದೇವರುடைய வார்த்தை நேற்றும் இன்று என்றும் மாறாத வார்த்தை. ಆದ್ದರಿಂದ ದೇವರ ವಾಕ್ಯ ನಿನ್ನೆ ಎಂದು ಅದು ಮಾರ್ಪಡದಂತ ವಾಕ್ಯ. நம்மை உயிர்ப்பிக்கிற உற்சாகப்படுத்துகிற ஒரு வார்த்தை. ನಮ್ಮನ್ನು ಉತ್ಸಾಹಪಡಿಸುವಂತದ್ದು ವಾಕ್ಯ. இந்த மாதத்தின் கடைசி ஞாயிற்றுக்கிழமையில ಈ ಒಂದು ತಿಂಗಳಿನ ಕಡೆ ಒಂದು ಭಾನುವಾರದಲ್ಲಿ நாம் சோர்ந்து போயிருக்கலாம், ನಾವು ಸೋತೋಗಿರಬಹುದು, விடாய்த்து போயிருக்கலாம், ಬಿಟ್ಟು ಬಿಡುವವರಾಗಿರಬಹುದು. இந்த மாதம் முழுவதும் நாம் நினைத்த காரியங்கள் நடக்காமல் ಈ இருந்திருக்கலாம். ತಿಂಗಳು ಪೂರ್ತಿ ನಾವು ನೆನೆಸಿದ ಕಾರ್ಯ ಆಗದೇ ಇರಬಹುದು. ஆண்டவருடைய வார்த்தை சொல்லுகிறது, ಆದರೆ ದೇವರ ವಾಕ್ಯ ಹೇಳುತ್ತದೆ, நீ பாக்கியவான், ನೀನು ಭಾಗ್ಯವಂತನು. கர்த்தரால் ரட்சிக்கப்பட்ட ஜனமே, ಯೆಹೋವನ ಅನುಗ್ರಹದಿಂದ ಜೀವನ ಹೊಂದಿರುವವರು, we are saved people. ನಾವೆಲ್ಲರೂ ರಕ್ಷಣೆಯ ಜನರು. ஆண்டவரால் கர்த்தர் நம்மை ரட்சித்திருக்கிறார். ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ஆமென் ಆಮೆನ್. ஹல்லேலூயா ಹಲ್ಲೇಲೂಯಾ ஹல்லேலூயா. ಹಲ್ಲೇಲೂಯಾ. ரட்சிக்கப்பட்டவர்களை தேவன் அனுதினமும் சபையிலே சேர்த்து கொண்டு வருகிறார் என்று வேதம் சொல்லுகிறது. ರಕ್ಷಣೆ ಹೊಂದಿರುವ ದೇವರು ಅನುದಿನವರನ್ನು ಸೇರಿಸಿಕೊಂಡು ಬರುತ್ತಾನೆ. இன்னைக்கு நம்முடைய சபையிலே ரட்சிக்கப்பட்ட ஜனங்கள் இருக்கிறாள் என்று நான் விசுவாசிக்கிறேன். ಈ ಒಂದು ನಮ್ಮ ಸಭೆಯಲ್ಲಿ ರಕ್ಷಣೆ ಹೊಂದಿದ ಜನರು ಇದನ್ನು ವಿಶ್ವಾಸಿಸುತ್ತೇನೆ. ஹல்லேலூயா ಹಲ್ಲೇಲೂಯಾ. கர்த்தருடைய நாமம் மகிமைப்படுவதாக. ಕರ್ತನ ನಾವು ಮಹಿಮೆ ಹೊಂದಲಿ. ரட்சிக்கப்பட்டவர்களை தேவன் அனுதினமும் சபையிலே சேர்த்து கொண்டு வருகிறார். ರಕ್ಷಣೆ ಹೊಂದಿದ ದೇವರು ಅನುದಿನವೂ ದೇವರ ಸಭೆಯಲ್ಲಿ ತಂದು ಬರುತ್ತಾನೆ. ஏராளமான ஜனங்கள் இன்றைக்கு இந்த இடத்துல இல்லை. ಎಷ್ಟೋ ಒಂದು ಜನರು ಈ ದಿನ ಇಲ್ಲಿ ಇಲ್ಲ. ஹல்லேலூயா ಹಲ್ಲೇಲೂಯಾ. ஆனால் கர்த்தர் நம்மை நேசித்திருக்கிறார், ಆದರೆ ಕರ್ತನ ನಮ್ಮನ್ನು ಪ್ರೀತಿಸಿದ್ದಾನೆ, நம்மை ரட்சித்திருக்கிறார், ನಮ್ಮನ್ನು ರಕ್ಷಿಸಿದ್ದಾನೆ, நம்மை அபிஷேகித்திருக்கிறார், ನಮ್ಮನ್ನು ಅಭಿಷೇಕಿಸಿದ್ದಾನೆ, அவருடைய நாமத்தினால் நம்மை தரித்திருக்கிறார். ಅವರ ನಮ್ಮನ್ನು ಎಲ್ಲಾನು ದಯಪಾಲಿಸಿದ್ದಾನೆ. ஆண்டவருடைய வார்த்தை சொல்லுகிறது, கர்த்தரால் ரட்சிக்கப்பட்ட ஜனமே,
ದೇವರ ವಾಕ್ಯ ಹೇಳಿದ ಕರ್ತನ ರಕ್ಷಿಸಲ್ಪಟ್ಟ ಜನರೇ, உனக்கு ஒப்பானவன் யார்? ನಿನಗೆ ಸಮಾನರು ಯಾರು? அல்லேலூயா. ಹಲ್ಲೆಲೂಯಾ. தேவனுடைய பிள்ளைகளே, ದೇವರ ಮಕ್ಕಳೇ, இந்த காலை வேளையில ಈ ಬೆಳಗಿನ ಸಮಯದಲ್ಲಿ கர்த்தருடைய வார்த்தை நம்மை உற்சாகப்படுத்துகிறது. ಕರ್ತನ ವಾಕ್ಯ ನಮಗೆ ಉತ್ಸಾಹಪಡಿಸುತ್ತದೆ. உனக்கு ஒப்பானவன் யார் இந்த உலகத்திலே? ನಿನಗೆ ಸಮಾನರು ಯಾರು ಈ ಲೋಕದಲ್ಲಿ? அல்லேலூயா. ಹಲ್ಲೆಲೂಯಾ. அல்லேலூயா. ಹಲ್ಲೆಲೂಯಾ. உனக்கு சகாயம் செய்யும் கேடகமும் ನಿನಗೆ ಸಹಾಯ ಮಾಡಲು உனக்கு மகிமை பொருந்திய பட்டயமும் அவரே. ಆಮೆನ್. ನಿನ್ನ ಮಹಿಮೆ ಪಡಿಸುವ ಒಂದು ಗುರಾಣಿಯೂ ಆತನೇ. நாம் எந்த விதத்திலும் பயப்படக்கூடாது. ನಾವು ಯಾವ ರೀತಿಯಲ್ಲಿ ಭಯಪಡಬಾರದು. எனக்கு உதவி செய்கிற ஒரு தேவன் உண்டு. ನಮಗೆ ಸಹಾಯ ಮಾಡುವ ದೇವರುಂಟು. அல்லேலூயா. ಹಲ್ಲೆಲೂಯಾ. என்னோடு கூட இருக்க ஒருவர் உண்டு. ನಮ್ಮೊಟ್ಟಿಗೆ ಕೂಡಿರಲು ಒಬ್ಬರು ಉಂಟು. ஆண்டவருடைய வார்த்தை என்ன சொல்லுகிறது? ದೇವರ ವಾಕ್ಯ ಏನು ಹೇಳುತ್ತದೆ? உன்னை விட்டு விலகுவதில்லை, உன்னை நான் கைவிடுவதில்லை. ನಿನ್ನನ್ನು ಬಿಟ್ಟು ಹೋಗುವುದೇ ನಾನು ಕೈ ಬಿಡುವುದಿಲ್ಲ. உனக்கு முன்பாக எழும்ப ஆயுதம் வாய்த்து போகாது. ನಿನ್ನ ಮುಂದೆ ಎದ್ದೇಳುವಂತ ಆಯುಧ ಅದು ನಾಶವಾಗಿ ಹೋಗುವುದು. ஒரு வழியாய் வருவார்கள், ஏழு வழியாய் ஓடி போவார்கள். ಒಂದು ದಾರಿಯಾಗಿ ಬರುವರು, ಏಳು ದಾರಿಯಾಗಿ ಓಡಿ ಹೋಗುವರು. ஹல்லேலூயா. ಹಲ್ಲೆಲೂಯಾ. நீ பயப்படாதே, கலங்காதே, திகையாதே, நான் உன் தேவன் என்று ನೀನು ஆண்டவர் ಭಯಪಡಬೇಡ, ಕದಲಬೇಡ, ನಾನು ನಿನ್ನ ದೇವರೆಂದು ಹೇಳುತ್ತಾನೆ. நான் உனக்கு கேடகமும் உனக்கு மகிமை பொருந்திய பட்டயமும் நான் இருக்கிறேன். ನಾನು ನಿಮ್ಮನ್ನು ಕಾಯುವಾಗಲೂ ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದೆ ವಾಕ್ಯ ಹೇಳುತ್ತದೆ. உன் சத்துருக்கள் உனக்கு இச்சகம் பேசி அடங்குவார்கள். ನಿಮ್ಮ ಶತ್ರು ನೀವು ಮುಂದೆ ಮುದುರಿಕೊಳ್ಳುತ್ತಾರೆ. ஹல்லேலூயா. ಹಲ್ಲೆಲೂಯಾ. எப்பவுமே நமக்கு விசுவாசிகளுக்கு நிறைய விரோதிகள் சத்துருக்கள் காணப்படுவார்கள். ಯಾವಾಗಲೂ ನಮ್ಮ ವಿಶ್ವಾಸಿಗಳಿಗೆ ಶತ್ರುಗಳು ಕಾಣಲ್ಪಡುತ್ತಾರೆ. எப்பவும் விசுவாசிகளுடைய வாழ்க்கையில சில பிரச்சனை தான். ಯಾವಾಗಲೂ ವಿಶ್ವಾಸಿಗಳ ಜೀವನದಲ್ಲಿ ಒಂದು ಪ್ರಚನೆ ஆனால் நாம் பயப்படக்கூடாது. ಭಯಪಡಬಾರದು. வசனம் சொல்லுகிறது, ವಾಕ್ಯ ಹೇಳುತ್ತದೆ, சத்துருக்கள் உனக்கு இச்சகம் பேசி அடங்குவார்கள். ಶತ್ರುಗಳು ನೀವು ಮುಂದೆ ಮುದುರಿಕೊಳ್ಳಿ ಹೋಗುತ್ತಾರೆ. அவர்கள் மேடுகளை மிதிப்பாய். ಅವರ ಎತ್ತರ ಸೀಮೆಯನ್ನು ಜಯಶಾಲ ಸಂಚರಿಸುತ್ತೀರಿ. ஆமென். ಆಮೆನ್. ஆண்டவர் இப்படிப்பட்ட அதிகாரத்தை சர்வாயுத வர்க்கத்தை கர்த்தர் நமக்கு கொடுத்திருக்கிறார். ದೇವರು ಈ ರೀತಿಯ ಒಂದು ಸರ್ವಾಧಿಕಾರ ನಮಗೆ ಕೊಟ್ಟಿದ್ದಾರೆ. அருமையான தேவனுடைய பிள்ளைகளே, ಪ್ರೀತಿಯ ದೇವಜನರೇ, நாம் எப்பொழுதும் கர்த்தருடைய வசனத்தை தியானித்து வாசித்து நேசித்து அதை நாம் நம்முடைய உள்ளத்திலே வைத்துக் கொள்ள வேண்டும். ನಾವು ಯಾವಾಗಲೂ ಕರ್ತನ ವಾಕ್ಯವನ್ನು ಓದಿ ಜ್ಞಾನ ಮಾಡಿ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. நீங்கள் எப்பொழுதெல்லாம் வேதத்தை ನೀವು வாசிக்கிறீர்களோ ಯಾವಾಗಲೂ ಸತ್ಯವನ್ನು ಓದುತ್ತೀರೋ அப்பொழுதெல்லாம் கர்த்தர் நமக்கு ஆலோசனை கொடுப்பார். ಆಗೆಲ್ಲ ಕರ್ತನ ನಮಗೆ ಆಲೋಚನೆಯನ್ನು ಕೊಡುತ್ತಾನೆ. ஹல்லேலூயா. ಹಲ್ಲೆಲೂಯಾ. போன வாரம் உஷாமா ரொம்ப நல்ல பிரசங்கம் பண்ணாங்க. ಹೋದ ವಾರ ಉಷಾ ತುಂಬಾ ಸುಂದರವಾಗಿ ಬೋಧನೆ ಮಾಡಿದರು. போன வாரம் யாரை குறித்து பேசினாங்க? யாரோ சொல்ல முடியும்? ಯಾರು ಕುರಿತು ಮಾತ್ರ ಯಾರಾದ್ರೂ ಹೇಳೋದಕ್ಕಾಗುತ್ತಾ? வெரி குட், வெரி குட். கிங் ரெகோபாமை குறித்து பேசினார்கள். ರಾಜ ಯೆರೋಬನ ಬಗ್ಗೆ ಮಾತನಾಡಿದರು. ரெகோபாம் யாருடைய மகன்? ರೆಹೋಬ ಯಾರ ಮಗನು? ಸಾಲಮೋನ್. சாலமோனின் மகன். ಸಾಲಮೋನನ ಮಗನು. அவர்களுடைய செய்தியினுடைய தலைப்பு என்ன? ಅವರ ಒಂದು ಬೋಧನೆ ಒಂದು ಮಾತು ಏನು? The topic of the message என்ன சொல்லுங்க? எஸ், அதாவது முதியோர்களுடைய ஆலோசனை அவன் கேட்காமல் ಎಲ್ಲವನ್ನು ತಿಳಿದಿರುವಂತ ಒಂದು ಮಂತ್ರಿಗಳ ಮಾತನ್ನು ಕೇಳದೆ வாலிபர்களுடைய ஆலோசனை கேட்டான். ಯವನಸ್ಥನ ಒಂದು ಆಲೋಚನೆ ಕೇಳಿದನು. அருமையான தேவனுடைய பிள்ளைகளே, ಪ್ರೀತಿಯ ದೇವಜನರ ಮಕ್ಕಳೇ, இந்த கால வேளையிலே நாம் முதியவர்களுடைய ஆலோசனை கேட்டு நடக்க வேண்டும். ಹಿರಿಯರ ನಾವು ಮಾತನ್ನು ಕೇಳಿ ನಡೆಯಬೇಕು. நீதிமொழிகளின் புஸ்தகத்திலே ரொம்ப அழகாய் அநேக வசனங்களை ஆண்டவர் கொடுத்திருக்கிறார். ಜ್ಞಾನೋಕ್ತಿಯಲ್ಲಿ ಅನೇಕ ಒಂದು ವಾಕ್ಯವನ್ನು ದೇವರು ಕೊಟ್ಟಿದ್ದಾರೆ. ஆலோசனை இல்லாத இடத்துல ಆಲೋಚನೆ ಇಲ್ಲವಂತ ಜಾಗದಲ್ಲಿ ஜனங்கள் சீர்கெட்டு போவார்கள். ಜನರು ಕೆಟ್ಟು ಹೋಗುತ್ತಾರೆ. அநேக ஆலோசனைக்காரர் உண்டானால் ஜனங்கள் சுகமாய் ஆசீர்வாதமாய் இருப்பார்கள். ಅನೇಕ ಆಲೋಚನೆ ಕೊಡುವ ಜನರು ಸುಖವಾಗಿ ಐಶ್ವರ್ಯವಾಗಿ ಇರುತ್ತಾರೆ. நீதிமொழிகள் 11:14 வாசிக்க முடியும். 11:14 ವಾಕ್ಯನ ಓದುವುದಕ್ಕೆ ಸಾಧ್ಯ. அப்ப யார் ஆலோசனை கொடுக்க முடியும்? ಯಾರು ಆಲೋಚನೆ ಕೊಡುವುದಕ್ಕೆ ಸಾಧ್ಯ? பெற்றோர்கள் ஆலோசனை கொடுக்க முடியும். ಹೆತ್ತವರು ಆಲೋಚನೆ ಕೊಡುವುದಕ್ಕೆ ಸಾಧ್ಯ. ஊழியக்காரன் ஆலோசனை கொடுக்க முடியும். ಸೇವಕರು ಆಲೋಚನೆ ಕೊಡುವುದಕ್ಕೆ ಸಾಧ್ಯ. பரிசுத்த ஆவியானவர் நமக்கு ஆலோசனை கொடுக்க முடியும். ಪರಿಶುದ್ಧಾತ್ಮನು ಆಲೋಚನೆ ಕೊಡುವುದಕ್ಕೆ ಸಾಧ್ಯ. ஹல்லேலூயா. ஹalleluya. அருமையான தேவனுடைய பிள்ளைகளே, ಪ್ರೀತಿಯ ದೇವಜನರೇ, இந்த நாளிலே நீங்கள் கர்த்தருக்கு பயந்து ஜீவிப்பீர்கள் என்று ಈ சொன்னால் ದಿನ ನೀವು ಕರ್ತನಿಗೆ ಭಯಪಟ್ಟು ಜೀವಿಸುವುದಾದರೆ நீங்கள் ஞானமுள்ள பிள்ளைகளாக, ನೀವು ಜ್ಞಾನವಂತ ಮಕ್ಕಳಾಗಿ, தேவனுடைய ஆலோசனை கேட்டு நடக்கிற மக்களாಗಿ, ದೇವರ ಆಲೋಚನೆ ಕೇಳಿ ನಡೆಯುವ ಮಕ್ಕಳಾಗಿ நீங்கள் காணப்பட முடியும். ನೀವು ಕಾಣುವುದಕ್ಕೆ ಸಾಧ್ಯ. நீதிமொழிகள் 1ஆம் அதிகாரம் ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 8ஆம் வசனத்தை கொஞ்சம் வாசிங்க. 8ನೇ ವಾಕ್ಯವನ್ನು ಓದಿರಿ. என் மகனே, ஆமென், ஹல்லேலூயா. ಆಮೆನ್. பிள்ளைகளே, ಮಕ್ಕಳೇ, உன் தகப்பன் புத்தியை கேள், ತಂದೆಯ ಉಪದೇಶವನ್ನು ಕೇಳು, தாயின் போதகத்தை தள்ளாதே. ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ஹல்லேலூயா. ಹಲ್ಲೆಲೂಯಾ. இன்னைக்கு எத்தனை பிள்ளைங்க
தாய் தகப்பனுடைய வார்த்தைக்கு கீழ்ப்படிந்து நடக்கிறீர்கள்? ಎಷ್ಟು ಜನ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಿ ನಡೆಯುತ್ತೀರಾ? சபையில் இருக்கிற சிறு பிள்ளைகள் மட்டுமல்ல, ಸಭೆಯಲ್ಲಿರೋ ಚಿಕ್ಕ ಮಕ್ಕಳು ಮಾತ್ರವಲ್ಲ, விசுவாசிகள் கூட, ವಿಶ್ವಾಸಿಗಳು ಕೂಡ நம்முடைய ஆவிக்குரிய தகப்பனுக்கு கீழ்ப்படிகிற மக்களாய் ನಮ್ಮ இருக்கிறோமா? ಆತ್ಮಿಕ ಒಂದು ತಂದೆಗೆ ನಾವು ವಿಧೇಯರಾಗುವ ಮಕ್ಕಳಾಗಿದ್ದೇವೆ. சரீர பிரகாரமான பெற்றோருக்கு கீழ்ப்படிகிறவர்களாய் இருக்கிறோமா? ಶರೀರ ರೀತಿಯ ಒಂದು ತಂದೆಗೆ ನಾವು ವಿಧೇಯರಾಗುತ್ತಿದ್ದೇವೆ. பரலோக பிதாவாகிய தேவனுடைய வார்த்தைக்கு செவி கொடுத்த மக்களாய் காணப்படுகிறோம். ಪರಲೋಕದ ತಂದೆಗೆ ನಾವು ವಿಧೇಯರಾಗುವಂತೆ ಇದ್ದೇವಾ? அல்லேலூயா, அல்லேலೂಯಾ. நாம் தகப்பன் வார்த்தை கேட்டு நடக்கும் பொழுது நம்முடைய வாழ்க்கையில அநேக ஆசீர்வாதங்களை நாம் காணலாம். ನಮ್ಮ ತಂದೆಯ ಮಾತನ್ನು ಕೇಳಿ ನಡೆಯುವಾಗ ನಮಗೆ ಜೀವಿತ ಅನೇಕ ಒಂದು ಆಶೀರ್ವಾದ ಕೂಡಿ ಬರುತ್ತದೆ. வாசிங்க 3ஆம் அதிகாரம் நீதிமொழிகள் 3:12 வாசிங்க. 3:12 ಓದಿರಿ. ம் 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 அல்லேலூயா, அல்லேலೂಯಾ. தகப்பன் தான் நேசிக்கிற புத்திரனை ಶಿಕ್ಷಿಕ್கிறது போல ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ சில நேரங்களிலே நம்முடைய வாழ்க்கையில் ಅನೇಕ ಕಷ್ಟங்கள், ನಷ್ಟங்கள், ಪಾಡುಗಳು, ಉಪದ್ರವಗಳು ಕಾಣப்படலாம். ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟಗಳು, ನೋವು, ದುಃಖಗಳು, ಉಪದ್ರವಗಳು ಕಾಣಲ್ಪಡುತ್ತದೆ. ಆಗ தகப்பன் ஆண்டவர் நம்மை நேசிக்கிறபடினாலே இப்படிப்பட்ட பிரச்சனைகள் நம்முடைய வாழ்க்கையில் வருகிறது என்பதை நினைவுக்கு கொண்டு வர வேண்டும். ನಮ್ಮ ದೇವರು ನಮ್ಮನ್ನು ಪ್ರೀತಿಸುವ ಒಂದು ಕಾರಣದಿಂದ ಈ ರೀತಿಯ ಒಂದು ಶೋಧನೆ ನಮ್ಮ ಜೀವಿತದಲ್ಲಿ ಬರುತ್ತದೆ. எந்த தகப்பன் தன் பிள்ளையை நேசிக்கிறானோ, ಯಾವ ತಂದೆಯು ಮಗನನ್ನು ಪ್ರೀತಿಸುತ್ತಾನೋ ಅವனை நான் ಶಿಕ್ಷಿக்கிறேன் என்று வேதம் சொல்லுகிறது. ಅವನು ನಾನು ಶಿಕ್ಷಿಸುತ್ತೇನೆ ಎಂದು ವಾಕ್ಯ ಹೇಳುತ್ತದೆ. ஹல்லேலூயா, ஹல்லேலೂಯಾ. யாரிடத்தில் அன்பு கூறுகிறாரோ, ಯಾರನ್ನು ಪ್ರೀತಿಸುತ್ತಾನೋ அவனை ಶಿಕ್ಷಿக்கிறார் என்று எழுதப்பட்டிருக்கிறது. ಅವನನ್ನು ಗದರಿಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ஆக எப்படிப்பட்ட ಶಿಕ್ಷೆகள் வந்தாலும் கூட, ಯಾವ ರೀತಿಯ ಶಿಕ್ಷೆಗಳು ಬಂದರೂ ಕೂಡ நாம் ಸೋಂದು போகக்கூடாது. ನಾವು ಸೋತು ಹೋಗಬಾರದು. அதை சந்தோஷமாய் ஏற்றுக்கொள்ளுகிற ஒரு மக்களாಗಿ ಅದನ್ನು ಸಂತೋಷವಾಗಿ ಸ್ವೀಕರಿಸುವ ಮಕ್ಕಳಾಗಿರಬೇಕು. கரங்களை தட்டி கர்த்தருக்கு நன்றி செலுத்துவோம். ಕೈಗಳನ್ನು ದೇವರಿಗೆ ಸ್ತೋತ್ರವನ್ನು ಹೇಳೋಣ. ஹல்லேலூயா, ஹல்லேலூಯಾ, ஹல்லேலூயா, ஹல்லேலೂಯಾ. அது மாத்திரமல்ல, ಅದು ಮಾತ್ರವಲ್ಲ, இன்னொரு வசனத்தை கூட வாசித்து நான் முடிக்க ಇನ್ನೊಂದು விரும்புகிறேன். ವಾಕ್ಯವನ್ನು ಮುಕ್ತಾಯ ಮಾಡುತ್ತೇನೆ. அதாவது யார் தாய் தகப்பனுடைய வார்த்தையை கீழ்ப்படிந்து நடக்கிறார்களோ, ಯಾರು ತಂದೆ ತಾಯಿಯ ಮಾತನ್ನು ಕೇಳಿ ವಿಧೇಯರಾಗಿ ನಡೆಯುತ್ತಾರೋ அவர்களை கர்த்தர் ஆசீர்வதிக்கிறவராய் இருக்கிறார். ಅವರನ್ನು ಕರ್ತನು ಆಶೀರ್ವಾದ ಮಾಡುತ್ತಾನೆ. ஹல்லேலூயா, ஹல்லேலூಯಾ. நீதிமொழிகளின் புத்தகத்திலே அதை குறித்து அதிகமாய் வாசிக்க முடியும். ಜ್ಞಾನೋಕ್ತಿಗಳು ಅದರ ಕುರಿತಾಗಿ ಅನೇಕವಾಗಿ ಓದಬಹುದು. வாசிங்க நீதிமொழிகள் 23 23ನೇ ಅಧ್ಯಾಯ 24 ವಚನத்தை ವಾಸಿங்க. 24ನೇ ವಾಕ್ಯವನ್ನು, ಧರ್ಮಿಯು ತಂದೆಯು ಅತಿ ಸಂತೋಷ ಪಡುವನು, ಜ್ಞಾನಿಯನ್ನು ಎತ್ತವನು ಅವನಲ್ಲಿ ಆನಂದಿಸುವನು. ஹல்லேலூயா, ಹಲ್ಲೇಲೂಯಾ. நீதிமானுடைய தகப்பன் ಧರ್ಮ ತಂದೆಯು மிகவும் களி கூறுவான். ತುಂಬಾ ಸಂತೋಷ ಪಡುತ್ತಾನೆ. ஞானமுள்ள பிள்ளையை பெற்றவன் ಜ್ಞಾನಿಯನ್ನು ಎತ್ತವನು அவனால் மகிழ்வான். ಅವನಿಂದ ಆನಂದಿಸುವನು. இன்னைக்கு உங்களுடைய பிள்ளைகளை குறித்து பெற்றோர் எத்தனை பேர் மகிழ்ச்சி உள்ளவர்களா இருக்கிறீர்கள்? ನಿಮ್ಮ ಮಕ್ಕಳ ಕುರಿತು ಎಷ್ಟು ಜನರು ನೀವು ಆನಂದ ಉಳ್ಳವರಾಗಿದ್ದೀರಿ? ஹல்லேலூயா, ಹಲ್ಲೇಲೂಯಾ. நீ உண்மையா இருந்தால், ನೀನು ಸತ್ಯವಾಗಿದ್ದರೆ, நீ நீதிமானாய் இருந்தால், ನೀನು ನೀತಿವಂತನಾಗಿದ್ದರೆ, நீ பரிசுத்தமாய் வாழ்ந்தால், ನೀನು ಪರಿಶುದ್ಧನಾಗಿ ಬದುಕಿದರೆ, நீ கீழ்ப்படிதலுள்ள மகனாய் ನೀನು இருப்பாய், ವಿಧೇಯರಾದ ಮಗನಾಗಿ ಇರುವುದಾದರೆ உன் தகப்பன் மிகவும் களி கூறுவான். ನಿನ್ನ ತಂದೆಯು ತುಂಬಾ ಸಂತೋಷ ಪಡುವನು. ஹல்லேலூயா. ಹಲ್ಲೇಲೂಯಾ. நிறைய நேரத்துல பெற்றோர்கள் பிள்ளைகளை குறித்ததான அதிகமான கவலை காணப்படுகிறது. ತುಂಬಾ ಸಮಯದಲ್ಲಿ ಎತ್ತರು ಮಕ್ಕಳ ಕುರಿತು ತುಂಬಾ ಅಧಿಕವಾಗಿ ಅವರು ದುಃಖ ಪಡುತ್ತಾರೆ. ஹல்லேலூயா. ಹಲ್ಲೇಲೂಯಾ. ஐயோ, ஏண்டா இந்த பிள்ளையை நாங்க பெற்றெடுத்தோம், ಯಾಕೆ ಈ ಮಗನನ್ನು ಎತ್ತೇವೆವು, எதற்காக இப்படிப்பட்ட பிள்ளைகள் எங்களுக்கு ஆண்டவர் ಯಾಕೆ ಈ கொடுத்திருக்கிறார்? ಒಂದು ರೀತಿಯ ಮಕ್ಕಳು ದೇವರು ನಮಗೆ ಕೊಟ್ಟಿದ್ದಾರೆ. அருமையான தேவனுடைய பிள்ளைகளே, ರೀತಿಯ ದೇವಜನರ ಮಕ್ಕಳೇ, இந்த கால வேளையிலே ಈ ಬೆಳಗಿನ ಸಮಯದಲ್ಲಿ நம்முடைய ஆண்டவர் துக்கப்படத்தக்கதாக நாம் வாழக்கூடாது. ದೇವರಿಗೆ ದುಃಖವಾಗ ನಾವು ಬದುಕಬಾರದು. நாம் ஆண்டவர் வேதனைப்படத்தக்கதாக இந்த உலகத்துல வாழக்கூடாது. ನಾವು ದೇವರು ವೇದನೆ ಪಡುವಾಗ ನಾವು ಲೋಕದಲ್ಲಿ ಬದುಕಬಾರದು. ஆண்டவர் உன்னை என்னையும் கல்வாரி சிலுவையிலே ரத்தம் சிந்தி அவர் மீட்டெடுத்திருக்கிறார். ದೇವರು ನಮ್ಮನ್ನು ನಿಮ್ಮನ್ನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ಕೊಟ್ಟು ರಕ್ಷಿಸಿದ್ದಾನೆ. நமக்காக ஜீவனை கொடுத்து நம்மை மீட்டெடுத்திருக்கிறார். ನಮಗಾಗಿ ಜೀವನ ಕೊಟ್ಟು ರಕ್ಷಿಸಿದ್ದಾನೆ. ஹல்லேலூயா. ಹಲ್ಲೇಲೂಯಾ. அப்படியானால் இந்த உலகத்திலே ಹಾಗಾದ್ರೆ ಈ ಲೋಕದಲ್ಲಿ நாம் சாட்சி உள்ளவர்களாய், ನಾವು ಸಾಕ್ಷಿಯುಳ್ಳವರಾಗಿ, கீழ்ப்படிந்தவர்களாய், ವಿಧೇಯರಾಗಿ, நாம் நன்றி உள்ளவர்களாய் ನಾವು ಜ್ಞಾನವನ್ನು ಸ್ತೋತ್ರವನ್ನು ಸಲ್ಲಿಸುವರಾಗಿ இந்த உலகத்துல வாழ வேண்டியது ಈ அவசியமாக. ಲೋಕದಲ್ಲಿ ಬದುಕುವುದು ಅವಶ್ಯಕತೆವಾಗಿದೆ. பாஸ்டர்மா பேசினார்கள், ಪಾಸ್ಟಮ್ಮನವರು ಮಾತನಾಡಿದರು, உணர்வுள்ளவர்களாய் இந்த உலகத்துல வாழ ಬುದ್ಧಿ ಉಳ್ಳವರಾಗಿ ಈ ಲೋಕದಲ್ಲಿ ಬದುಕಬೇಕು. ஹல்லேலூயா. ಹಲ್ಲೇಲೂಯಾ. ஆண்டவர் சொல்றாரு, உணர்வு இல்லாதவர்களாய் ஜனங்கள் காணப்படுகிறார்கள். ದೇವರು ಬುದ್ಧಿ ಇಲ್ಲದವರು ಇರುತ್ತಾರೆ ದೇವರು ವಾಕ್ಯ ಹೇಳುತ್ತದೆ. அதே அதிகாரத்தில் எழுதப்பட்டிருக்கிறது, அவர்கள் தேவனை தொழுது கொள்ளுகிறதில்லை என்று எழுதப்பட்டது. ಅದೇ ಅಧ್ಯಾಯದಲ್ಲಿ ಅವರು ದೇವರನ್ನು ಸ್ವೀಕರಿಸುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ. கர்த்தர் உன்னை என்னை அழைத்தது, ದೇವರು ನಿನ್ನನ್ನು ಕರೆದದ್ದು, தெரிந்து கொண்டது, ಆರಿಸಿಕೊಂಡದ್ದು உணர்வுள்ளவர்களாய். ಬುದ್ಧಿ ಉಳ್ಳವರಾಗಿ. அப்படியானால் புத்தி உள்ளவர்களாய் காணப்பட வேண்டும். ಬುದ್ಧಿ ಉಳ್ಳವರು ಕಾಣಲ್ಪಡಬೇಕು. எதற்கு புத்தி
புத்தி ಏನಕ್ಕೆ ಬುದ್ಧಿ அவரை தொழுது கொள்ள, ಆತನ ಸ್ತುತಿಸಲು, அவருடைய வழியிலே நடக்க, ಆತನ ದಾರಿಯಲ್ಲಿ ನಡೆಯಲು, தேவ ஆசீர்வாதத்தை பெற்றுக்கொள்ள, ದೇವರ ಆಶೀರ್ವಾದ ಹೊಂದಿಕೊಳ್ಳಲು. ஹல்லேலூயா ஹalleluya. கர்த்தருக்குள் பிரியமான தேவனுடைய பிள்ளைகளே, ಕರ್ತನಿಗೆ ಪ್ರಿಯ ದೇವಜನರ ಮಕ್ಕಳೇ, இந்த மாதத்தின் கடைசி ஞாயிற்றுக்கிழமை ಈ ಒಂದು ತಿಂಗಳಿನ ನಾವು ಕೊನೆಯ ಭಾನುವಾರದಲ್ಲಿ ಬಂದಿದ್ದೇವೆ. உணர்வுள்ளவர்களாய் வாழ கற்றுக்கொள்வோம். ಬುದ್ಧಿಯುಳ್ಳವರಾಗಿ ನಾವು ಬದುಕಬೇಕು. தேவனை தொழுது கொள்ளுகிறவர்களாய் இருக்க கற்றுக்கொள்வோம். ದೇವರನ್ನು ಹೊಂದಿಕೊಳ್ಳುವವರಾಗಿ ನಾವು ಇರಬೇಕು. எந்த சமயத்திலும் தேவனை நாம் மறக்க கூடாது. ಯಾವ ಸಮಯ ದೇವರನ್ನು ಮರೆಯಬಾರದು. ஹல்லேலூயா ஹalleluya. ஹல்லேலூயா ஹalleluya. ஆக தேவன் நிச்சயம் உன்னை என்னையும் ஆசீர்வதிப்பார், நடத்துவார், உதவி செய்வார் என்பதில் சந்தேகம். ದೇವರು ನಿಶ್ಚಯವಾಗಿ ನಮ್ಮನಿಗೆ ನಿಮಗೆ ಸಹಾಯ ಮಾಡುತ್ತಾನೆ, ಆಶೀರ್ವಾದ ಮಾಡಿ ನಡೆಸುತ್ತಾನೆ ಅದರಲ್ಲಿ ಡೌಟ್ ಇಲ್ಲ. எந்த சூழ்நிலையிலும் தேவனை நோக்கி பார்க்கிற மக்களாக இருக்க, ಯಾವ ಸಮಯದಲ್ಲಿ ಕೂಡ ದೇವರನ್ನು ನೋಡುವ ಮಕ್ಕಳಾಗಿರಬೇಕು. ஹல்லேலூயா ஹalleluya. நாம் யாவரும் எழுந்து நிற்போம். ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Shall we all stand please? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. எல்லாரும் எழுந்து நின்று கண்களை மூடி தலைகளை வணங்கி நாம் ஜெபிப்போம். ನಾವೆಲ್ಲರೂ ಎದ್ದು ನಿಂತು ನಮ್ಮ ಶಿರವನ್ನು ತಗ್ಗಿಸಿ ನಾವು ಕೈಗಳನ್ನು ಜೋಡಿಸಿ ನಾವು ಪ್ರಾರ್ಥಿಸೋಣ. நீங்கள் ரட்சிக்கப்பட்டவர்கள், ನೀವು ರಕ್ಷಣೆ ಹೊಂದಿದವರು, உங்களுக்கு ஒப்பானவர்கள் யாரும் கிடையாது. ನಿನಗೆ ಸಮಾನರು ಯಾರೂ ಇಲ್ಲ. ஆண்டவர் சொல்றார், உனக்கு கேடகமும் பட்டயமாய் நான் இருக்கிறேன். ನಿನಗೆ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಕೇಡೆಯು ಗುರಾಣಿಯಾಗಿ நான் ನಾನು சகாயம் ಇದ್ದೇನೆ. பண்ணுகிறவனாய் இருக்கிறேன். ನಾನು ಸಹಾಯ ಮಾಡುವನಾಗಿ ಇದ್ದೇನೆ. அப்படியானால் ಹಾಗಾದರೆ நீ உணர்வுள்ள மகனாய் மகளாய் வாழ்ந்தால் ನೀನು ಬುದ್ಧಿವಂತ ಮಗನಾಗಿ ಬದುಕಿದರೆ நீ என்னை ಸಾಕು. தொழுது கொண்டால் போதும். ನೀನು ನನ್ನನ್ನು ತೊಡಗಿಸಿಕೊಂಡರೆ ಸಾಕು. எனக்கு கொடுக்க வேண்டிய ஸ்தானத்தை நீ கொடுத்தால் போதும். ನನಗೆ ಕೊಡಬೇಕ ಸ್ಥಾನವನ್ನು ನೀ ಕೊಟ್ಟರೆ ಸಾಕು. நான் உன்னோடு இருந்து ನಾನು ನಿನ್ನೊಟ್ಟಿಗಿದ್ದು உன்னை வாலாக்காமல் தலையாக்கும், ನಿನಗೆ ತಲೆಯಾಗದೆ ಕೆಳಗೆ நீ ಮಾಡುತ್ತೇನೆ. கீழாகாமல் மேலாவாய், ನಿನಗೆ ಕೆಳಗಾಗದೆ நீ ಮೇಲಾಗುತ್ತೀಯ. பட்டணத்திலும் வீதியிலும் ನಿನ್ನ ஆசீர்வதிக்கப்பட்டிருப்பாய். ಪಟ್ಟಣದಲ್ಲಿ ಬೀದಿಯಲ್ಲಿ ಆಶೀರ್ವಾದ ಹೊಂದುತ್ತೀಯ. கரங்களை தட்டி ஆண்டவருக்கு நன்றி செலுத்துவோம். ಕೈಗಳನ್ನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ஆண்டவருக்கு நன்றி செலுத்துவோமா? ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. தேவனுடைய வார்த்தைக்கு ஸ்தோத்திரம் பண்ணுவோமா? ದೇವರ ವಾಕ್ಯಕ್ಕೆ ಸ್ತೋತ್ರ ಹೇಳೋದ್ವಾ? அவரை போல அன்பு செலுத்துகிற தேவன் ஒருவரும் இல்லை. ಆತನ ಹಾಗೆ ಪ್ರೀತಿ ಸಲ್ಲಿಸುವ ದೇವರು ಯಾರೂ ಇಲ್ಲ. அவர் ஒருபோது நம்மை மறவாத தேவன், ಅದು ಒಬ್ಬೊಬ್ಬ ಒಂದು ಕ್ಷಣ ನಮ್ಮನ್ನು ಮರೆಯಂತ நம்மை ದೇವರು, கைவிடாத தேவன். ನಮ್ಮನ್ನು ಕೈ ಬಿಡದಂತ ದೇವರು. இந்த கால வேளையில ಈ ಬೆಳಗಿನ ಸಮಯದಲ್ಲಿ நீங்கள் விசுவாசம் உள்ளவர்களாக, ಈ ವಿಶ್ವಾಸ ಉಳ್ಳವರಾಗಿ, தைரியம் உள்ளவர்களாக, ಧೈರ್ಯ ಉಳ್ಳವರಾಗಿ, ஆண்டவரை நேசிக்கிறவர்களாக, ದೇವರನ್ನು ಪ್ರೀತಿಸುವವರಾಗಿ, ஆவிக்குரிய பிள்ளைகளாக, ಆತ್ಮಿಕ ಒಂದು ಮಕ್ಕಳಾಗಿ, கர்த்தருக்குள் எப்பொழுதும் ஜீவிக்கிற பிள்ளைகளாக ಕರ್ತನೊಳಗೆ ಯಾವಾಗಲೂ ಜೀವಿಸುವ ಮಕ್ಕಳಾಗಿ உங்களை ஒப்பு கொடுங்க. ನಿಮ್ಮನ್ನು ಒಪ್ಪಿಸಿಕೊಡಿರಿ. கர்த்தர் உங்களை கைவிட மாட்டார். ಕರ್ತನು ನಿಮ್ಮನ್ನು ಕೈ ಬಿಡುವುದಿಲ್ಲ, தொடர்ந்து உங்களை நடத்துவார். ಹಾಗೆ ನಿಮ್ಮನ್ನು ನಡೆಸುತ್ತಾರೆ. எங்களை அதிகமாய் நேசித்து வழிநடத்தி கொண்டு வருகிற நல்ல ஆண்டவரே, ನನ್ನ ಬಹಳವಾಗಿ ಪ್ರೀತಿ ನಡೆಸುತ್ತಿರೋ ನಮ್ಮ ದೇವರೇ, உம்மை துதிக்கிறோம், உம்மை ஸ்தோத்திரிக்கிறோம், உம்மை வாழ்த்துகிறோம். ನಿಮ್ಮನ್ನು ಸೂಚಿಸುತ್ತೇವೆ, ನಿಮ್ಮನ್ನು ವಂದನೆ ಮಾಡುತ್ತೇವೆ. இந்த அருமையான ஆராதனைக்காய் நாங்கள் நன்றி ಈ ಒಂದು செலுத்துகிறோம். ಸುಂದರವಾದ ಆರಾಧನೆಗಾಗಿ ನಿಮಗೆ ಸ್ತೋತ್ರವನ್ನು இந்த ಸಲ್ಲಿಸುತ್ತೇವೆ. நாளில் உம்மை பாடவும், துதிக்கவும், ஜெபிக்கவும், சாட்சி சொல்லவும், காணிக்கை கொடுக்கவும் நீர் உதவி செய்ததற்காய் நன்றி ಈ செலுத்துகிறோம். ದಿನದಲ್ಲಿ ಹಾಡುವುದಕ್ಕೂ, ಸ್ತುತಿಸುವುದಕ್ಕೂ, ಆರಾಧನೆ ಮಾಡೋದಕ್ಕೆ, ಕಾಣಿಕೆ ಕೊಡೋದಕ್ಕೂ, ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಸಹಾಯ ஒரு ಮಾಡಿದ್ದೀರಿ. சிறு கூட்டத்தை இந்த இடத்துல ஏற்படுத்தினதற்காய் நன்றி ಒಂದು செலுத்துகிறோம். ಚಿಕ್ಕ ಗುಂಪನಲ್ಲಿ ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. சபையை ஆசீர்வதியும் ஆண்டவரே, ಸಭೆಯನ್ನು ಆಶೀರ್ವದಿಸು. நாளுக்கு நாள் விருத்தி அடையட்டும் ஆண்டவரே. ನಾಳೆ ಇನ್ನೂ ಅಭಿವೃದ್ಧಿ ಹೊಂದಲಿ. அவர்கள் வந்த வண்ணமாய் அல்ல, ಅವರು ಬಂದ ರೀತಿಯಲ್ಲ, அவர்கள் வேறு விதமாய் கடந்து செல்ல உதவி ಬೇರೆ செய்யும். ರೀತಿಯಾಗಿ ಹೊರಗೆ ಹೋಗಿ ಸಹಾಯ ಮಾಡಿ. வருகிற வாரத்தில் நாங்கள் பார்க்கும் வரை ಬರುವ ದಿನ ನೋಡುವವರೆಗೂ உம்முடைய கிருபை தயவு எங்களோடு கூட இருக்கட்டும். ನಿಮ್ಮ ಕೃಪೆಯುದ್ದೇ ನಮ್ಮೊಟ್ಟಿಗಿರಲಿ. சகல காரியத்தையும் உம்முடைய கரத்துல ஒப்பு கொடுக்கிறேன். ಸಕಲ ಕಾರ್ಯ ಒಪ್ಪಿಸಿಕೊಡುತ್ತೇನೆ. உம்முடைய திருக்கரத்துல ஒப்பு கொடுக்கிறேன். ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. விசுவாசத்துல ವಿಶ್ವಾಸದಲ್ಲಿ உறுதி உள்ளவர்களாய் காணப்பட உதவி செய்யும். ಹೊಂದಾಣಿಕೆ ಉಳ್ಳವರಾಗಿ ಇರುವಂತ ಸಹಾಯ ಮಾಡು. ஒருவரை நேசிக்கிற பிள்ளைகளாய் காணப்பட உதவி ಒಬ್ಬೊಬ್ಬರನ್ನು செய்யும். ಪ್ರೀತಿಸುವಂತ ಸಹಾಯ ಮಾಡು. ஒவ்வொருடைய குடும்பத்தின் தேவைகளை சந்தியும். ಒಬ್ಬೊಬ್ಬರ ಕುಟುಂಬವನ್ನು ಎಲ್ಲವನ್ನು ಅಗತ್ಯ ಪೂರೈಸು. ஆசீர்வதிக்கிறேன். ಆಶೀರ್ವದಿಸುತ್ತೇನೆ. மறுபடியும் காணும் வரை ಮತ್ತೆ ಕಾಣುವರೆಗೂ உம்முடைய கிருபை எங்களோடு இருக்கட்டும். ನಿಮ್ಮ ಕೃಪೆ ನಮ್ಮೊಟ್ಟಿಗಿರಲಿ. இயேசுவின் மூலமாய் கேட்கிறேன் பிதாவே. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ எல்லா ತಂದೆ. கரங்களை தட்டி கர்த்தர் நன்றி. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. என் ஆத்துமாவே கர்த்தரை ஸ்தோத்திரி, என் முழுவலுமே பரிசுநாமத்தை ஸ்தோத்திரி. என் ஆத்துமாவே கர்த்தரை ஸ்தோத்திரி, அவர் செய்த சகல உபகாரங்களையும் மறவாதே. ஆமென். நமது ஆண்டவரும் உலக இரட்சகருமாகிய இயேசு கிறிஸ்துவினுடைய கிருபையும், பிதாவாகிய தேவனுடைய அன்பும், பரிசுத்த ஆவியானவருடைய அந்யோன்ய ஐக்கியமும் நம் அனைவரோடும் கூட இன்றும் என்றும் சதா காலங்களிலும் நிலைத்து நிற்பதாக. அல்லேலூயா. Send your offerings to Christ the King Ministries, Indian Bank, RMV Second Stage, BEL Road Branch, Bangalore, India. Account number 439796886. IFSC code
ID IB 000R050, MICR code 5600190008. For more details, contact 988-6869-714, 8050-11600.